ಖಾದರ್ ಫರೀದ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಪಾವೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಪ್ರೌಢಶಾಲೆ ಕಂಬಳಪದವು ಇದರ ವಠಾರದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಬಹಳ ನಿರೀಕ್ಷೆಯ ಕಾರ್ಯಕ್ರಮ ಆಗಿತ್ತು. ಯಾಕಂದರೆ ನಮ್ಮ ಪಕ್ಕದ ಹರೇಕಳದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಆರಂಭಿಸಿದ ನಂತರ ಇಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಡೆಸುವಂಥದ್ದು ಅನಿವಾರ್ಯವಾಗಿತ್ತು. ಈ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರು, ಈ ಭಾಗದ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರು ಹಾಗೂ ನಮ್ಮ ನೆಚ್ಚಿನ ಶಾಸಕರು, ಸ್ಪೀಕರ್ ಆಗಿದ್ದು ಇದೀಗ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಶ್ರೀಯುತ UT ಖಾದರ್ ಸರ್ ಅವರ ಒಂದು ವಿಶೇಷ ಪ್ರಯತ್ನದಿಂದ ಏನೋಪಾಯ ಆರೋಗ್ಯ ಸಂಸ್ಥೆಗಳ ವತಿಯಿಂದ ಈ ಭಾಗದ ಆರ್ಥಿಕವಾಗಿ ಹಿಂದುಳಿತಕ್ಕಂಥ ಸಾರ್ವಜನಿಕರಿಗೆ ಆರೋಗ್ಯ ಕಾರ್ಡ್ ವಿತರಣಾ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಮಾನ್ಯ ಆರೋಗ್ಯ ಮಂತ್ರಿಗಳು ಇದೀಗ ಸ್ವಲ್ಪ ಸಮಯದಲ್ಲಿ ಇಲ್ಲಿ ಸೇರಿಕೊಳ್ಳಲಿಕ್ಕಿದ್ದಾರೆ. ಈಗ ಅವರ ಒಂದು ಅನುಮತಿಯ ಮೇರೆಗೆ ನಾವು ಸಭೆಯನ್ನು ಆರಂಭಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಏನೋಪಾಯ ಶಿಕ್ಷಣ ಸಂಸ್ಥೆಗಳ ಮಾನ್ಯ ಕುಲಪತಿಗಳು ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ನೀಡುವ ಮುಖಾಂತರ ಒಂದು ವೃತ್ತಿಪರ ಶಿಕ್ಷಣವನ್ನು ನೀಡಿ ಸಮಾಜದಲ್ಲಿ ಸತ್ಪ್ರಜೆಗಳಾಗಿ ಬದುಕುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂತಹ ಡಾಕ್ಟರ್ ವೈ ಅಬ್ದುಲ್ ಕುಂಜಿ ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ತಮ್ಮನ್ನು ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಪಾವೂರು ಗ್ರಾಮಸ್ಥರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ತಮಗೆ ಉಗ್ಗಪ್ಪ ಪೂಜಾರಿಯವರು ಶಾಲು ಹೊದಿಸಿ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನ ಮಾಡಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಡಾಕ್ಟರ್ ವೈ ಅಬ್ದುಲ್ ಕುಂಜಿ ಅವರನ್ನ ಬಹಳ ಗೌರವದಿಂದ ಉಗ್ಗಪ್ಪ ಪೂಜಾರಿಯವರು ಶಾಲು ಹೊದಿಸಿ ಪ್ರೀತಿಯಿಂದ ಸ್ವಾಗತಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಐ ಹಾರ್ಟ್ಲಿ ವೆಲ್ಕಮ್ ಟು ದಿ ಗ್ರ್ಯಾಂಡ್ ಒಕೇಶನ್. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಇಫ್ತಿಖಾರ್ ಅಲಿ ಅವರು. ತಮಗೆಲ್ಲರೂ ಗೊತ್ತಿರುವ ಹಾಗೆ ನಮ್ಮ ಈ ಭಾಗದ ಶಾಸಕರಾದ ಶ್ರೀಯುತ UT ಖಾದರ್ ಸರ್ ಅವರ ಸಹೋದರರು.
ಕರ್ನಾಟಕ ರಾಜ್ಯ ಅಲೈಡ್ ಮತ್ತು ಹೆಲ್ತ್ ಕೇರ್ ಕೌನ್ಸಿಲ್ನ ಅಧ್ಯಕ್ಷರು, ಅದೇ ರೀತಿ ರಾಜೀವ್ ಗಾಂಧಿ ಹೆಲ್ತ್ ಸೈನ್ಸ್ನ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಇಫ್ತಿಖಾರ್ ಸರ್ ಅವರಿದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದೆ ಸರ್. ಮನೋಹರ್ ಶೆಟ್ಟಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ UT ಇಫ್ತಿಖಾರ್ ಅಲಿ ಅವರನ್ನ ಬಹಳ ಗೌರವದಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮನೋಹರ್ ಶೆಟ್ಟಿಯವರು UT ಇಫ್ತಿಖಾರ್ ಅಲಿ ಅವರನ್ನ ಪ್ರೀತಿಯಿಂದ ಸ್ವಾಗತಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ. ಅದೇ ರೀತಿಯಲ್ಲಿ ಈ ಒಂದು ಆರೋಗ್ಯ ವಿತರಣಾ ಹೆಲ್ತ್ ಕೇರ್ ವಿತರಣಾ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳಂತ ಶ್ರೀಯುತ ಸುಜಯ್ ಭಂಡಾರಿ ಅವರಿದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದೆ ಸರ್. ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಮಜೀದ್ ಅವರು ತಮಗೆ ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪಾವೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿಯಾಗಿರ್ತಕ್ಕಂತಹ ಶ್ರೀಮತಿ ಸುನೀತಾ ಮೇಡಮ್ ಇದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದಾರೆ ಮೇಡಮ್. ಸುನೀತಾ ಲೋಬು ತಮಗೆ ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕು. ಸುನೀತಾ ಲೋಬು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. 6 ಕೋಟಿ ಕನ್ನಡಿಗರ ಮನಗೆದ್ದಿರುವ ಕರ್ನಾಟಕದ ಜನಪ್ರಿಯ ನಾಯಕರಲ್ಲಿ ಓರ್ವರಾಗಿ ಗುರುತಿಸಿಕೊಂಡಿರುವಂತಹ ಸನ್ಮಾನ ಶ್ರೀಯುತ UT ಖಾದರ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಸೇರ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಏನಪ್ಪಯ ಶಿಕ್ಷಣ ಸಂಸ್ಥೆಗಳ ವೈದ್ಯಕೀಯ ಅಧೀಕ್ಷಕರಾಗಿರುವಂತಹ ಶ್ರೀಯುತ ಅಬೀಬ್ ರೆಹಮಾನ್ ಇದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸಿದೆ ಸರ್. ಈ ಗ್ರಾಮದ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟವರು. ಮಾತ್ರವಲ್ಲದೆ ಈ ಕಾರ್ಯಕ್ರಮದಲ್ಲಿ ಏನಪ್ಪಯ ಮೆಡಿಕಲ್ ಕಾಲೇಜಿನ ಉಪಪ್ರಾಂಶುಪಾಲರಾಗಿರ್ತಕ್ಕಂತಹ ಡಾಕ್ಟರ್ ಅಭಯ್ ನಿರ್ಗುಡೆ ಅವರಿದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದೆ ಸರ್. ತಮಗೆ ಲಕ್ಷ್ಮೀಶ್ ಕಿಲ್ಲೂರು ಮುತ್ತು ತಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಹೇಳಿಕೊಡ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಶಾಸಕರು ಸ್ಪೀಕರಾಗಿದ್ದುಕೊಂಡು ಇದೀಗ ಆರೋಗ್ಯ ಸಚಿವರಾಗಿರ್ತಕ್ಕಂತಹ ಶ್ರೀಯುತ UT ಖಾದರ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಮಾತ್ರವಲ್ಲದೆ ಈ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದಾರೆ ಸರ್. ಆರೋಗ್ಯ ಸಚಿವರಾದ ಮೇಲೆ ಪಾವೂರಿನ ಮಣ್ಣಿಗೆ ಆಗಮಿಸ್ತಾ ಇರುವಂತಹ 6 ಕೋಟಿ ಕನ್ನಡಿಗರ ಮನಗೆದ್ದಿರುವ ಸನ್ಮಾನ ಶ್ರೀಯುತ UT ಖಾದರ್ ಅವರು ವೇದಿಕೆ ಹತ್ರ ಆಗಮಿಸ್ತಾ ಇದ್ದಾರೆ. ಸ್ಪೀಕರ್ ಸ್ಥಾನದ ಗೌರವವನ್ನು ಹೆಚ್ಚಿಸಿದ ಗೌರವಾನ್ವಿತ ಆತ್ಮೀಯರು, ಈ ಭಾಗದ ಶಾಸಕರು ಇದೀಗ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿದ್ದು ಪ್ರಥಮ ಬಾರಿಗೆ ಪಾವೂರು ಗ್ರಾಮಕ್ಕೆ ಆಗಮಿಸಿರುವ ಸನ್ಮಾನ ಶ್ರೀಯುತ UT ಖಾದರ್ ಅವರಿಗೆ ಮಜೀದ್ ಅವರು ಮಾಜಿ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಮಜೀದ್ ಅವರು UT ಖಾದರ್ ಅವರಿಗೆ ಶಾಲು ಹೊದಿಸಿ ಏನಪ್ಪಯ ಸಂಸ್ಥೆಯ ನಿರ್ದೇಶಕರು, ವಿಸ್ತರಣೆ ಮತ್ತು ಹೊರ ಪ್ರಚಾರ ಚಟುವಟಿಕೆಗಳನ್ನು ನಿರ್ದೇಶನದ ಡಾಕ್ಟರ್ ಅಶ್ವಿನ್ ಶೆಟ್ಟಿ ಅವರಿದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸಿದ್ದಾರೆ. MP ಹಸನ್ ಅವರು ಮಾಜಿ ಪಂಚಾಯತ್ನ ಸದಸ್ಯರಾಗಿ ಕಾರ್ಯನಿರ್ವಹಿಸಿದಂತಹ MP ಹಸನ್ ಅವರು ತಮಗೆ ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ಕೇಳಿ. ಮಾತ್ರವಲ್ಲದೆ ಕಾರ್ಯಕ್ರಮದ ರೂವಾರಿಗಳು, ನಮ್ಮೆಲ್ಲರ ಆತ್ಮೀಯರು, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಮೊಹಮ್ಮದ್ ಮೋನೂಸ್ ಸರ್ ಇದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀಯುತ ಅಬ್ದುಲ್ ಮಜೀದ್ ಅವರಿದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಮಾತ್ರವಲ್ಲದೆ ಈ ಕಾರ್ಯಕ್ರಮದಲ್ಲಿ ಪಾವೂರು ಗ್ರಾಮ ಪಂಚಾಯತ್ನ ಆಡಳಿತಾಧಿಕಾರಿಯಾಗಿದ್ದ ಶ್ರೀಯುತ ನಿತಿನ್ ಸರ್ ಇದ್ದಾರೆ. ತಮ್ಮನ್ನು ಕೂಡ ಸ್ವಾಗತಿಸ್ತೇನೆ. ಮಾತ್ರವಲ್ಲದೆ ಈ ಒಂದು ವಿದ್ಯಾಸಂಸ್ಥೆಗೆ ಕಳೆದ 3 ವರ್ಷಗಳಿಂದ ಪುಸ್ತಕ ವಿತರಣೆ ಮಾಡ್ತಾ ಇರ್ತಂಥ ಉದ್ಯಮಿಗಳು ಬೆಂಗಳೂರು ಶ್ರೀ ಶಿವಕುಮಾರ್ ವಿ ಇದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ಶಿವಕುಮಾರ್ ಅವರಿಗೆ ನಮ್ಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಮಜೀದ್ ಅವರು ಶಾಲು ಹೊದಿಸಿ ಸ್ವಾಗತಿಸಬೇಕು. ಮೊಹಮ್ಮದ್ ಮೋನಾಕನ್ ಅವರು ಸ್ವಾಗತ ಇದ್ದಾರೆ. ಮಾತ್ರವಲ್ಲದೆ ಈ ಶಾಲೆ ಹಿಂದಿನ ಮುಖ್ಯ ಶಿಕ್ಷಕರಾಗಿದ್ದ ಶ್ರೀಯುತ ಗಂಗಾಧರಪ್ಪ ಅವರಿದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಮಾತ್ರವಲ್ಲದೆ ಈ ಒಂದು ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀಯುತ ಶ್ರೀಕಾಂತ್ ಸಿರಿಗೇರ ಸರ್ ಇದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೇನೆ. ಮಾತ್ರವಲ್ಲದೆ ನಮ್ಮೆಲ್ಲರ ಆತ್ಮೀಯರು, ಗ್ರಾಮದ ನಮ್ಮವರಾಗಿದ್ದ ಶ್ರೀಯುತ ಪ್ರಭಾಕರ್ ಶೆಟ್ಟಿ ಅವರಿದ್ದಾರೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತೇನೆ. ಮಾತ್ರವಲ್ಲದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಈಶ್ವರ್ ಸರ್ ಇದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರುವ ಎಲ್ಲ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಇರ್ಬೋದು, ಮಾಜಿ
ಸದಸ್ಯರುಗಳಿರ್ಬೋದು, ಸಾರ್ವಜನಿಕ ಸಜ್ಜನ ಬಂಧುಗಳಿರ್ಬೋದು, ಅದೇ ರೀತಿ ಈ ಶಾಲೆಯಲ್ಲಿ ವಿದ್ಯೆಯನ್ನು ಕಲಿತಕ್ಕಂಥ 10th ಟಾಪರ್ ಬರ್ತಕ್ಕಂಥ 3 ವಿದ್ಯಾರ್ಥಿಗಳಿಗೆ ಧನ ಸಹಾಯ ನೀಡ್ತಕ್ಕಂಥ, ಈಗ ಗುಲ್ಬರ್ಗದಲ್ಲಿ ಹೈಕೋರ್ಟ್ ನ್ಯಾಯಪೀಠದ ನ್ಯಾಯಾಧೀಶರಾದಂಥ ಶ್ರೀಯುತ ತ್ಯಾಗರಾಜನೇನವಳ್ಳಿ ಅವರ ಪರವಾಗಿ ಅವರ ಮನೆಯಲ್ಲಿದ್ದಾರೆ. ಅವರನ್ನು ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳನ್ನು ಮಾತ್ರವಲ್ಲದೆ ಆರೋಗ್ಯ ಕಾರ್ಡ್ ಪಡೆಯಲಿಕ್ಕೆ ಬಂದಿರತಕ್ಕಂಥ ಎಲ್ಲರನ್ನು ಕೂಡ ಈ ಕಾರ್ಯಕ್ರಮದ ಪ್ರೀತಿಯ ಸ್ವಾಗತಿಸಿಕೊಳ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಮನ ಮಿಡಿಯುವ ಹಾಗೆ ಈ ಮಾತುಗಳಿಂದ ಸ್ವಾಗತವನ್ನು ಮಾಡಿದಂತಹ ವಿವೇಕ್ ರೈ ಮಾಜಿ ಪಾವೂರ್ ಗ್ರಾಮ ಪಂಚಾಯತ್ನ ಸದಸ್ಯರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಪಾವೂರು ಗ್ರಾಮದ ಜನಮನಗಳಲ್ಲಿ ವಿಶೇಷ ಸ್ಥಾನವನ್ನು ಗಳಿಸಿರುವ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿರುವ ಶ್ರೀಯುತ ಮೊಹಮ್ಮದ್ ಮೋನಾಕ್ನವರು ಜನಸೇವೆಯನ್ನ ತನ್ನ ಧ್ಯೇಯವನ್ನು ವ್ಯಕ್ತಿತ್ವವನ್ನ ಮೈಗೂಡಿಸಿಕೊಂಡವರು. ಯಾರ ಮನಸ್ಸಿಗೂ ನೋವನ್ನು ಉಂಟು ಮಾಡದೆ ಎಲ್ಲರನ್ನ ಗೌರವದಿಂದ ಕಾಣುವ ಅವರ ಸರಳತೆ ಮತ್ತು ಸೌಜನ್ಯವೇ ಅವರ ಜನಪ್ರಿಯ ನಾಯಕರನ್ನಾಗಿ ರೂಪಿಸಿದೆ. ಇದೀಗ ಪಾವೂರು ಮೋನಾಕ್ನವರು ಇದೀಗ ನಮ್ಮನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕು ಅಂತ ಬಹಳ ಗೌರವದಿಂದ ತಮ್ಮನ್ನು ವೇದಿಕೆ ಹತ್ರ ಆಹ್ವಾನಿಸ್ತಾ ಇದ್ದೇವೆ. ಏನಪ್ಪಯ್ಯ ಆರೋಗ್ಯ ಕಾರ್ಡ್ ವಿತರಣದ ಸಮಾರಂಭದಲ್ಲಿ ಮುಖ್ಯ ಅತಿಥಿ ಹೌದು, ಈ ಕ್ಷೇತ್ರದ ಶಾಸಕರು ಹೌದು, ಈ ರಾಜ್ಯ ಈ ದೇಶ ಕಂಡಂಥ ಅಪರೂಪದ ವ್ಯಕ್ತಿತ್ವವುಳ್ಳುವಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಡಾಕ್ಟರ್ ಯು ಟಿ ಖಾದರ್ ಅವರೇ, ಅದೇ ರೀತಿ ಈ ಕಾರ್ಡನ್ನು ವಿತರಣೆ ಮಾಡಲಿಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ಕ್ಷೇತ್ರದ ಎಲ್ಲ ಉದ್ದಗಲಕ್ಕೂ ಸಹಕಾರ ಮಾಡಿ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂಥ ಈ ಒಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವುದು ನಮಗೆ ಭಾಳಷ್ಟು ಸಂತೋಷವಾಯಿತು. ನಾವೆಲ್ಲ ಕೇಳುವಾಗ ನನಗೆ ಟೈಮ್ ಇಲ್ಲ, ನಾನು ನಮ್ಮವರನ್ನು ಕಲಿಸ್ತೆ ಅಂತ ಹೇಳಿದರು. ನಿನ್ನೆ ನಮ್ಮ ಆರೋಗ್ಯ ಸಚಿವರವರ ಹತ್ರ ಅವರು ಖುದ್ದು ಫೋನ್ ಮಾಡಿದವಾಗ ಆಯಿತು ಬರ್ತೇನೆ ಅರ್ಧ ಗಂಟೆ ಸಮಯಕ್ಕೆ ಸರಿಯಾಗಿ, ಆದಷ್ಟು ಬ್ಯುಸಿ ಇದ್ದರು ಇಬ್ಬರು ಈ ರಾಜ್ಯದ ಬ್ಯುಸಿ ವ್ಯಕ್ತಿಗಳೇ ಅಂತ ಕೇಳಿದರೆ ಅದು ಯು ಟಿ ಖಾದರ್ ಮತ್ತು ವೈ ಅಬ್ದುಲ್ಲಾ ಕುಂಜಿ ಅವರು. ಆದರೆ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಟ್ಟಿಗೆ ಸೇರಿದ್ದಾರೆ. ಅವರನ್ನು ನಾನು ನೆನಪಿಸುತ್ತಾ ವೇದಿಕೆಯಲ್ಲಿದ್ದ ಎಲ್ಲರನ್ನು ನಮ್ಮ ವಿವೇಕ್ ರೈ ಅವರು ಭಾಳಷ್ಟು ಸೊಗಸಾಗಿ ಸ್ವಾಗತ ಮಾಡಿದ್ದಾರೆ. ಹಾಗಾಗಿ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ, ಇಲ್ಲಿ ಸೇರಿದ ಎಲ್ಲ ಮಾಜಿ ಪಂಚಾಯತಿನ ಅಧ್ಯಕ್ಷರುಗಳೇ, ಮೆಂಬರ್ಗಳೇ, ಎಲ್ಲ ಫಲಾನುಭವಿಗಳೇ ಹಾಗೂ ಊರ ಪರವೂರ ಎಲ್ಲ ಮಾನ್ಯರೇ, ಈ ಕಾರ್ಯಕ್ರಮದ ಯಶಸ್ಸಿಗೆ ಸಂಪೂರ್ಣ ಸಹಕಾರ ಕೊಟ್ಟಂಥ ಯು ಟಿ ಇಫ್ತಿಕಾರ್ ಅಲಿ ಅವರೇ, ಎಲ್ಲರೂ ಈ ಒಂದು ಏನಪ್ಪಯ್ಯ ಆರೋಗ್ಯ ಕಾರ್ಡನ್ನು ಹರೇಕಲ ಮತ್ತು ಪಾವೂರು ಸುಮಾರು 3,000 ಜನರಿಗೆ ಕೊಟ್ಟದ್ದು ನಮಗೆ ಬಹಳಷ್ಟು ಸಂತೋಷ. ಖಂಡಿತವಾಗಿ ಇದರಲ್ಲಿ ಯು ಟಿ ಖಾದರ್ ಮತ್ತು ಫರಾದ್ ಮತ್ತು ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮ ಸಾಹೇಬರು ಅಬ್ದುಲ್ ಕುಂಜಿರವರು ಒಪ್ಪಿಕೊಂಡಿದ್ದ ಮೇಲೆ 2 ಗ್ರಾಮಕ್ಕೆ 3,000 ಹೆಲ್ತ್ ಕಾರ್ಡನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿ ಅವರನ್ನು ಎಷ್ಟು ರೀತಿ ಸನ್ಮಾನ ಮಾಡುವಂತ ನಮಗೆ ಅರ್ಥ ಆಗುವುದಿಲ್ಲ. ಹಾಗಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಉಳ್ಳಾಲ ಆಸ್ಪತ್ರೆ ನಿಮಗೆಲ್ಲರಿಗೂ ಗೊತ್ತಿದೆ. ಉಳ್ಳಾಲ ಆಸ್ಪತ್ರೆಯನ್ನು ನಮ್ಮ ಯು ಟಿ ಖಾದರ್ ಅವರು ಮೇಲ್ದರ್ಜೆಗೆ ಏರಿಸಿ ಕರ್ನಾಟಕ ರಾಜ್ಯದಲ್ಲಿ ಉಪ ಆಸ್ಪತ್ರೆ, ಇಷ್ಟೊಂದು ಸುಂದರವುಳ್ಳಂಥ ಒಂದು ಆಸ್ಪತ್ರೆ 224 ವಿಧಾನಸಭೆ ಕ್ಷೇತ್ರದಲ್ಲಿ ಹುಡುಕಿದರೆ ಅದು ಖಂಡಿತವಾಗಿ ಉಳ್ಳಾಲ ಕ್ಷೇತ್ರದಲ್ಲಿ ಇರುವುದು. ಅದನ್ನು ಖಾಸಗೀಕರಣ ಮಾಡಿ ಏನಪ್ಪಯ್ಯವರ ಅಬ್ದುಲ್ ಕುಂಜಿಯವರು ಖಂಡಿತವಾಗಿ ಆ ಆಸ್ಪತ್ರೆಯನ್ನು ಇದನ್ನು ತಗೊಂಡು ಆಸ್ಪತ್ರೆಗೆ ಬರುವ ಎಲ್ಲ ವ್ಯಕ್ತಿಗಳಿಗೆ ಆ ಒಂದು ನೋಡಬೇಕು. ನೀವು ಯಾರಾದರೂ ಹೋಗಿರ್ಬೋದು, ಉಳ್ಳಾಲ ಆರೋಗ್ಯ ಕೇಂದ್ರಕ್ಕೆ ನೀವು ಹೋಗಿರ್ಬೋದು, ನಿಮ್ಮ ಪ್ರೈವೇಟ್ ಆಸ್ಪತ್ರೆಗಿಂತ ಅಷ್ಟೊಂದು ಸುಂದರವಾದ ಆಸ್ಪತ್ರೆ ನಿರ್ಮಿಸಲಿಕ್ಕೆ ಅದನ್ನು ಸಂಪೂರ್ಣ ಸಹಕಾರ ಮಾಡಿದವರು ನಮ್ಮ ಅಬ್ದುಲ್ ಕುಂಜಿರವರು. ಯು ಟಿ ಖಾದರ್ ಅವರ ಆಶೀರ್ವಾದ, ಅವರ ಸೂಚನೆ ಮೇರೆಗೆ ಆಸ್ಪತ್ರೆಯನ್ನು ಇಷ್ಟೊಂದು ಸುಂದರವಾಗಿ ಮಾಡಿದ್ದಾರೆ. ಹಾಗಾಗಿ ಅಬ್ದುಲ್ ಕುಂಜಿರವರ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ, ನನಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ. ಆ ಒಂದು ಏನಪ್ಪಯ್ಯ ಸ್ಥಾಪನೆ ವಿದ್ಯಾದಲ್ಲಿ ಆರೋಗ್ಯದಲ್ಲಿ
ಈ ಒಂದು ರಾಜ್ಯದಲ್ಲಿ ಯಾವುದಂತ ಕೇಳಿದರೆ ಅದು ಯನಪಯ್ಯ ಹಾಸ್ಪಿಟಲ್. ಖಂಡಿತವಾಗಿ ಸರ್, ನಿಮ್ಮ ಯನಪಯ್ಯ ಹಾಸ್ಪಿಟಲ್ಗೆ ಹೋಗುವಾಗ ಬಹಳಷ್ಟು ಸಂತೋಷವಾಗ್ತದೆ. ರೋಗಿಗಳು ಸಹ ನೆಗಾಡ್ತಾರೆ. ಇದರ ಮೂಲ ಉದ್ದೇಶ ಏನಂತ ಹೇಳಿದರೆ, ನೀವು ಅಲ್ಲಿಟ್ಟಂಥ ಆ ಸ್ಟಾಫ್ಗಳು, ಡಾಕ್ಟರ್ಗಳು, ಪಿಯೋನ್ಗಳು, ಅಲ್ಲಿರುವ ಎಲ್ಲ ಸಿಬ್ಬಂದಿ ವರ್ಗ, ಅವರನ್ನೆಲ್ಲ ಎಂಟ್ರಿ ಮಾಡಿ ಇಟ್ಟದಕ್ಕೆ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ ಸರ್. ಯಾಕೆಂತ ಹೇಳಿದರೆ ಅಂಥ ಹಾಸ್ಪಿಟಲಲ್ಲಿ ಅಂಥವರನ್ನೆಲ್ಲ ಇಟ್ಟಿದ್ದೀರಲ್ಲ, ಅದಕ್ಕೆ ನಮಗೆ ಬಹಳ ಸಂತೋಷ. ಹಾಗಾಗಿ ನಾನು ಜಾಸ್ತಿ ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಹಾಗಾಗಿ ಇವತ್ತು ನಮ್ಮ ಈ ಒಂದು ಕಾರ್ಡ್ ಕೊಡಲಿಕ್ಕೆ ಖಂಡಿತವಾಗಿ ಸಹಕಾರ ನೀಡಿದ್ದೀರಿ. ಇನ್ನು ಮುಂದಕ್ಕೂ ನಮ್ಮ ಊರಿನ ಗ್ರಾಮಸ್ಥರಿಗೆ ಯನಪಯ್ಯ ಹಾಸ್ಪಿಟಲನ್ನು ಆದಷ್ಟು ಬೇಗ ನಮಗೆಲ್ಲರಿಗೂ ಸಿಗಲಿಕ್ಕೆ ಅವಕಾಶ ಮಾಡಬೇಕು. ಅದರೊಟ್ಟಿಗೆ ಒಂದು ಹಳೆ ಕಾರ್ಡು, ಒಂದು 10 ಕಾರ್ಡು ಬಾಕಿ ಆಗಿದೆ. ಹಳೆ ಕಾರ್ಡು, ಅದು ಹೊಸ ಕಾರ್ಡ್ ಅಲ್ಲ. ಅದನ್ನು ದಯವಿಟ್ಟು ತಾವು ಆ ಒಂದು 10 ಜನರಿಗೆ ಕೊಡುವಂಥ ವ್ಯವಸ್ಥೆ ತಾವು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತೇನೆ. ಅದರ ಜೊತೆಗೆ ಅಲ್ಲಿ ನಮ್ಮ ನೆಲ್ವಿನ್ ಮತ್ತು ನಮ್ಮ ಇಲ್ಲಿಗೆ ಬಂದಂಥ ಎಲ್ಲ ನಿಮ್ಮ ಸ್ಟಾಫುಗಳು, ನಮ್ಮ ಅಶ್ವಿನಿ ಶೆಟ್ಟಿ ಇರಲಿ, ಪ್ರತಿಯೊಬ್ಬರು ಭಾಳಷ್ಟು ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾರೆ. ಆ ನೆಲ್ವಿನ್ ಅಂತ ಒಬ್ಬರು ಇದ್ದಾರೆ, ಯಾರಂತ ನನಗೆ ಗೊತ್ತಿಲ್ಲ. ಯಾವ ರಾತ್ರಿ ಫೋನ್ ಮಾಡಿದ್ರು ಆ ಫೋನ್ ಎತ್ತುದು. ನಮ್ಮ ಸಚಿವರು ಫಸ್ಟಿಗೆ ಏನಪ್ಪ ಏನಾದರೂ ಮಾತಾಡಲಿಕ್ಕಿದ್ರೆ ಅಬ್ದುಲ್ ಕುಂಜಿಯರವರು ಫರಾದ್ರ ಹತ್ರ ಮತ್ತೆ ಮಾತಾಡೋದು, ನೆಲ್ವಿನಿಗೆ ಒಂದು ಕೊಡಿ ಅಂತ ಹೇಳೋದು. ಹಾಗಾಗಿ ನೆಲ್ವಿನ್ ಭಾಳಷ್ಟು ಒಳ್ಳೆಯ ಒಂದು ಸ್ಟಾಫ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಅಶೋಕ ಸಪಾಲಿ ಅಂತ ಇನ್ಸ್ಪೆಕ್ಟರ್ ಆಗಿದ್ದವರು, ನಮ್ಮ ಊರಿನವರು, ಅವರನ್ನು ನೀವು ಸೆಕ್ಯೂರಿಟಿ ಗಾರ್ಡ್ ಇಟ್ಟದಕ್ಕೆ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಕಾರ್ಯಪ್ರವೃತ್ತ ಆಗ್ತಾ ಇದ್ದಾರೆ. ಹಾಗಾಗಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. 3 ತಾರೀಕಿನಂದು ಪ್ರಮಾಣ ವಚನ ಕಾರ್ಯಕ್ರಮ ಇತ್ತು. 3 ತಾರೀಕಿಗೆ ನಿಮಗೆ ಗೊತ್ತಿರ್ಬೋದು. ನಾನು ಇಲ್ಲಿ ಇದ್ದವರಿಗೆ ಹೇಳುವುದಲ್ಲ, ಬರೆಯುವವರಿಗೆ, ಗೀಚುವವರಿಗೆ ಹೇಳುವುದಷ್ಟೇ. ಬೆಳಿಗ್ಗೆ 5 ಗಂಟೆಗೆ ಎದ್ದು ನಮಾಜ್ ಮಾಡಿ 8 ಗಂಟೆಗೆ ಕುಟುಂಬದ ಜೊತೆ ಸ್ವಲ್ಪ ಲೈಮ್ ಟೀ ಕುಡಿದು ಸೀದಾ ಹೋದದ್ದು ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರ ಮನೆಗೆ ಭೇಟಿ ಕೊಟ್ಟರು. ತದನಂತರ ಸೀದಾ ಬಂದು ಶಾಸಕರ ಭವನಕ್ಕೆ, ಶಾಸಕರದ ಒಂದು 200 ಗಾಡಿ ಇದೆ, ಆದರೂ ಇನ್ನೂ ಅವರಿಗೆ ಬೇಕಂತ ಹೇಳಿ 10 ಇನೋವಾ ಕಾರನ್ನು ಶಾಸಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ಹೊರಟ್ಟಿಯವರ ಮನೆಯಿಂದ ಬಂದು ಆ ಕಾರು ಬಿಡುಗಡೆ ಮಾಡುವ ಕಾರ್ಯಕ್ರಮ 3 ತಾರೀಕಿಗೆ. ಕಾರು ಬಿಡುಗಡೆ ಮಾಡಿ 10 ನಿಮಿಷದ ಒಳಗೆ ಈ ರಾಜ್ಯದ ರಾಜ್ಯಪಾಲರ ಮನೆಗೆ ಭೇಟಿ. ರಾಜ್ಯಪಾಲರ ಮನೆಗೆ ಭೇಟಿ ಕೊಟ್ಟು ಸೀದಾ ಹಂಗಾಮಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯವರ ಮನೆಗೆ ಭೇಟಿ. ಸಿದ್ದರಾಮಯ್ಯವರ ಮನೆಗೆ ಹೋಗಿ ಬಂದು ಸೀದಾ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ. ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕೇವಲ ಸಮಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಹತ್ರ ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ. ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡಾದ ತದನಂತರ ಮನೆಗೆ ಬಂದು ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ನಾಯಕರುಗಳು, ಕಾರ್ಯಕರ್ತರ ಎಲ್ಲರ ಕೈ ಕುಲುಕಿ ಅವರಿಗೆ ಊಟದ ವ್ಯವಸ್ಥೆ ಮಾಡಿ ನೀರು ಕುಡಿದು 4:05ಕ್ಕೆ ರಾಜಭವನಕ್ಕೆ ನಿರ್ಗಮನ. ಪ್ರಮಾಣ ವಚನ ಸ್ವೀಕಾರ ಮಾಡಿ ಸೀದಾ ಹೋದದ್ದು ಕ್ಯಾಬಿನೆಟ್ ಮೀಟಿಂಗಿಗೆ. ಕ್ಯಾಬಿನೆಟ್ ಮೀಟಿಂಗ್ ಮುಗಿದ ಕೂಡಲೇ ಸುಮಾರು ರಾತ್ರಿ ತನಕ ಕ್ಯಾಬಿನೆಟ್ ಆಯಿತು. ಕ್ಯಾಬಿನೆಟ್ ಮುಗಿದ ಕೂಡಲೇ ಮಂಗಳೂರು ವಿಧಾನಸಭಾ ಕ್ಷೇತ್ರ, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ ರಾಜ್ಯದ 5,000 ಜನಗಳಿಗೆ ಪ್ಯಾಲೇಸ್ ಗ್ರೌಂಡಲ್ಲಿ ಸನ್ಮಾನ ಕಾರ್ಯಕ್ರಮ. ಯಾರನ್ನು ಒಬ್ಬರನ್ನು ಬಿಡದೆ ಕೈ ಕುಲುಕಿ ಅಷ್ಟು 1,000 ಜನರಿಗೆ ಕೈ ಕೊಡೋದು ಸುಲಭದ ಕೆಲಸ ಅಲ್ಲ. ತದನಂತರ ಸೀದಾ ಹೋದದ್ದು CLP ಮೀಟಿಂಗಿಗೆ.
ಅದರ ಮಧ್ಯದಲ್ಲಿ ಬಹಳಷ್ಟು ಕಾರ್ಯಕ್ರಮ ಆಗಿದೆ. ನಾನು ಎಲ್ಲಿಗೆ ಹೋಗುವುದಿಲ್ಲ. 7 ತಾರೀಕಿಗೆ ಮಂಗಳೂರಿಗೆ ಬಂದರು. ನೀವು ಬೇಸರಿಸಬೇಡಿ ನಿಮ್ಮ ಬಗ್ಗೆ ಹೇಳುವುದಂತ. 7 ತಾರೀಕಿಗೆ ಮಂಗಳೂರಿಗೆ ಬಂದು ಪ್ರಥಮ ಬಾರಿ ವಿಮಾನ ನಿಲ್ದಾಣದಲ್ಲಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಈ ಜಿಲ್ಲೆಯ ಪೊಲೀಸ್ ಕಮಿಷನರ್ ಅವರು, SP ಅವರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ 1/4 ಗಂಟೆ ಕ್ಯಾಬಿನಲ್ಲಿ ಜಿಲ್ಲೆಯ ಹಾವು ಹೋವುಗಳ ಬಗ್ಗೆ ಮಾಹಿತಿ ಪಡೆದರು. ಹೊರಗೆ ಬಂದು ಇಡೀ ವಿಮಾನ ನಿಲ್ದಾಣದಲ್ಲಿ ಸೇರಿದಂಥ ಕಾರ್ಯಕರ್ತರಿಗೆ ಕೈಕೊಟ್ಟು ಸೀದಾ ಹೋದದ್ದು ಸೈಯದ್ ಮದನಿ ದರ್ಗಾಕ್ಕೆ ಭೇಟಿ ಕೊಟ್ಟರು. ಸೈಯದ್ ಮದನಿ ದರ್ಗಾಕ್ಕೆ ಭೇಟಿ ಕೊಟ್ಟು ತಂದೆ ತಾಯಿಗಳ ದಫನ ಭೂಮಿಯಲ್ಲಿ ಆಶೀರ್ವಾದ ಪಡೆದು ಧೂವ ಮಾಡಿ ಸೀದಾ ಓದಿ ಶಿರುಂಬು ಭಗವತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು. ಭಗವತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಸೀದಾ ಹೋದದ್ದು ಸೆಂಟ್ ಸೆಬೆಸ್ಟಿಯನ್ ಪೆರ್ಮೂರ್ ಚರ್ಚ್ಗೆ. ಚರ್ಚಿಯಲ್ಲಿ ಹೋಗಿ ಫಾದರ್ ಅವರ ಆಶೀರ್ವಾದವನ್ನು ಪಡೆದು ಸೀದಾ ಹೋಗಿ ಎಲ್ಲಿ ಹೋದ್ರು? ಗೋಕರ್ಣನಾಥರ ದೇವಸ್ಥಾನ ಕುದ್ರೋಲಿಗೆ ಹೋದರು. ಗೋಕರ್ಣನಾಥ ದೇವಸ್ಥಾನಕ್ಕೆ ಕುದ್ರೋಲಿಗೆ ಹೋಗಿ ಸ್ನೇಹಿತನ ಮದುವೆ TM5 ಹಾಲಲ್ಲಿ ಸೀದಾ ಅಲ್ಲಿಗೆ ಭೇಟಿ ಕೊಟ್ಟರು. ಅಲ್ಲಿಗೆ ಭೇಟಿ ಕೊಟ್ಟು ಸೀದಾ ಹೋದದ್ದು ಜಬ್ಬಾರ್ ಉಸ್ತಾದ್ ಮಿತ್ತಬೈಲ್ ಅವರ ದಫನ ಭೂಮಿ, ಅವರ ದರ್ಗಕ್ಕೆ ಭೇಟಿ ಕೊಟ್ಟು ಅಲ್ಲಿ ಧೂವಗೈದು ಸೀದಾ ಹೋದದ್ದು ಜನಾರ್ದನ್ ಪೂಜಾರಿ, ರಾಜಕೀಯದ ಗುರುಗಳು, ಮದುವೆ ನಿಕಾಹ ಸಂದರ್ಭದಲ್ಲಿ 10 ನಿಮಿಷ ಉಲ್ಲಾಲ ತಂಗಳರವರನ್ನು ಕಾದಿದ್ದರು. ಪೂಜಾರಿ ಅವರ ಕಿವಿಯಲ್ಲಿ ಹೇಳಿದರು, ನೊಂದು ಗುರುಗಳು ಬರ್ತಾರೆ, ತೊಂದರೆ ಇಲ್ಲ, ನಿನ್ನ ಗುರುಗಳು ಬಂದ ಮೇಲೇನೆ ನೀನು ನಿಕಾಹ ಆಗುವಂತ ಹೇಳಿದ ಜನಾರ್ದನ್ ಪೂಜಾರಿ. ಯಾರಿಗೆ ಅವರು ಹೇಳುವುದಿಲ್ಲ, ಕಾಯುವುದಿಲ್ಲ. ಜನಾರ್ದನ್ ಪೂಜಾರಿ ಅವರು ಹೇಳಿದರು, ಗುರುಗಳು ಬಂದ ಮೇಲೇನೆ ನೀನು ನಿಕಾಹಕ್ಕೆ ಬಾ ಅಂತ. ಆ ಒಂದು ಜನಾರ್ದನ್ ಪೂಜಾರಿ ಅವರ ಆಶೀರ್ವಾದ ಪಡೆದರು. ಆಶೀರ್ವಾದ ಪಡೆದ ಮೇಲೆ ಸೀದಾ ಹೋದದ್ದು ಎಲ್ಲಿಗೆ ಅಂತ ಹೇಳಿದರೆ ಆತ್ಮ ಸ್ನೇಹಿತನಾದ ರಮಣಾಥ ರೈ ಅವರ ಮನೆಗೆ ಭೇಟಿ ಕೊಟ್ಟರು. ರಮಣಾಥ ರೈ ಅವರ ಮನೆಗೆ ಭೇಟಿ ಕೊಟ್ಟು ಸೀದಾ ಹೋದದ್ದು ಈ ಕ್ಷೇತ್ರದ ಹಿರಿಯ ನಾಯಕರಾದ ಯಂಕಪ್ಪ ಕಾಜಾರವರ ಮನೆಗೆ ಭೇಟಿ ಕೊಟ್ಟರು. ಯಂಕಪ್ಪ ಕಾಜಾರವರ ಮನೆಗೆ ಹೋಗಿ ಸೀದಾ ಬಂದದ್ದು ಬ್ರಹ್ಮಶ್ರೀ ನಾರಾಯಣ ಗುರುಮಂದಿರದಲ್ಲಿ 1000 ಗಟ್ಟಲೆ ಕಾರ್ಯಕರ್ತರು, ನಾಯಕರುಗಳು ಕಾಯ್ತಾ ಇದ್ದರು. 3 ಗಂಟೆ ಬರ್ತೇನೆ ಅಂತ ಹೇಳಿದರೆ 6 ಗಂಟೆ ಬಂದು ಎಲ್ಲ ಕಾರ್ಯಕರ್ತರ ಮನಸ್ಸನ್ನು ತುಂಬಿ ಅವರಿಗೆ ಸಂತೋಷ ಮಾಡಿ ಅವರಿಗೆಲ್ಲರ ಹತ್ರ ಕೈ ಕುಲುಕಿಸಿ ಸೀದಾ ಹೋದದ್ದು ಒಂದು ಪಂಚಾಯತ್ ಸದಸ್ಯನ ಮದುವೆಗೆ ಸಾಗರವಾಲಲ್ಲಿ. ಇದು ನಾನು ಹೇಳುವುದು ಯಾಕೆ ಅಂತ ಹೇಳಿದರೆ ಅದರ ಮಧ್ಯದಲ್ಲಿ ಬಹಳಷ್ಟು ಕಾರ್ಯಕ್ರಮ ಆಗಿದೆ, ಆದರೆ ನಾನು ಅದನ್ನೆಲ್ಲ ಹೇಳಲಿಕ್ಕೆ ಹೋಗುವುದಿಲ್ಲ. ಗೀಚುವವರು ಬರೆಯುವವರಿಗೆ ಮಾತ್ರ ಇದು ಹೇಳಿದ್ದು. ಒಂದು ದಿವಸದಲ್ಲಿ ಯಾರಾದರೂ ಇಷ್ಟು ಸಾಧನೆ ಮಾಡಿದ ಒಂದು ಶಾಸಕರಾಗಲಿ, ಸಚಿವ ಆಗಲಿ, ಸೆಂಟ್ರಲ್ ಮಂತ್ರಿ ಆಗಲಿ ಈ ದೇಶದಲ್ಲಿ ನೀವು ಯಾರಾದರೂ ತೋರಿಸಿಕೊಟ್ರೆ ಖಂಡಿತವಾಗಿ ನಾಳೆಯಿಂದ ಈ ಪಾವೂರು ಬಿಟ್ಟು ನಾನು ಹೋಗ್ತೇನೆ. ಇಂಥ ಒಂದು ವ್ಯಕ್ತಿತ್ವದ ವ್ಯಕ್ತಿ ಸುಮಾರು 11 ಗಂಟೆ ರಾತ್ರಿಗೆ ಆರೋಗ್ಯ ಸಚಿವರ, ರಾಜ್ಯಪಾಲರ ಲಿಖಿತ ಆಯಿತು. ಆರೋಗ್ಯ ಸಚಿವರ ಸೈನ್ ಆದ ಕೂಡಲೇ 11 ಗಂಟೆ ರಾತ್ರಿಗೆ ರಾಜ್ಯಪಾಲರು ಸಹಿ ಹಾಕ್ಲಿಕ್ಕುಂಟು ಮಂತ್ರಿಮಂಡಲಕ್ಕೆ. ಆ ಸಹಿ ಹಾಕಿದ ಕೂಡಲೇ ಆರೋಗ್ಯ ಸಚಿವರು ಹೋಗಿದ್ದು ಜಯನಗರ ಬಡವರ ಆಸ್ಪತ್ರೆ ವಿಸಿಟಿಗೆ. ಇದೆಲ್ಲ ನೀವು ನೋಡ್ತಾ ಇದ್ರಿ, ನಾವು ಹೇಳ್ಬೇಕಂತ ಇಲ್ಲ. ಬಾಕಿದ್ದವರೆಲ್ಲ ಮಲಗಿರ್ಬೋದು ದೇಶದಲ್ಲಿ, ಆದರೆ ಮಂತ್ರಿ ಸ್ಥಾನ ಸಿಕ್ಕಿದ ಕೇವಲ 1 ಗಂಟೆ ಒಳಗೆ ಬಡವರು ಇರುವಂತಹ ಜಯದೇವ್ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು, ರೋಗಿಗಳನ್ನು ಮಾತಾಡಿಸಿ ಬಂದ ಒಂದು ಆರೋಗ್ಯ ಸಚಿವ ಈ ದೇಶದಲ್ಲಿ ಇದ್ದರೆ ಅದು ಯೂಟಿಕಾದರೂ ಒಬ್ಬರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪ್ರಥಮ ಬಾರಿ ಆರೋಗ್ಯ ಸಚಿವ ಆಗ ಸಂದರ್ಭದಲ್ಲಿ ದೇಶದಲ್ಲಿ 30 ಆರೋಗ್ಯ ಸಚಿವರಿದ್ದರು, ಆದರೆ ಕೇಂದ್ರ ಸರ್ಕಾರಕ್ಕೆ ಒಬ್ಬ ಸಚಿವ ಬೇಕಿತ್ತು, ಆರೋಗ್ಯ ಸಚಿವ. ನಾನು ಹೇಳುವುದು ಇದು ನಿಮಗೆ ಗೊತ್ತಿದ್ದ ವಿಷಯವನ್ನು ನಾನು ಹೇಳುವುದು. ಒಂದು ಆರೋಗ್ಯ ಸಚಿವರು ಬೇಕು ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ಬೇರೆ, ರಾಜ್ಯ ಸರ್ಕಾರ ಬೇರೆ, ಆದರೆ ಸಾಧನೆಯಲ್ಲಿ ಅಕ್ಷರ ಇಲ್ಲ. 30ರಲ್ಲಿ ಹುಡುಕುವಾಗ
ಆರೋಗ್ಯ ಸಚಿವರನ್ನು 30 ಆರೋಗ್ಯ ಸಚಿವರು ದೇಶದಲ್ಲಿ ಹುಡುಕುವಾಗ ಸಿಕ್ಕಿದ್ದು ಕೇಂದ್ರ ಸರ್ಕಾರಕ್ಕೆ. ಅದು ಯುಟಿ ಖಾದರ್ ಆರೋಗ್ಯ ಸಚಿವರು ಸಿಕ್ಕಿದ್ದು ದೇಶದಲ್ಲಿ ಪ್ರಥಮ ಬಾರಿ ಕೇಂದ್ರದಿಂದ ಆರೋಗ್ಯ ಸಚಿವರಾಗಿ ಪುರಸ್ಕೃತರಾದ ಒಂದು ಸಚಿವರು ಈ ರಾಜ್ಯದಲ್ಲಿದ್ದರೆ ಅದು ಯುಟಿ ಖಾದರ್ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ತಂದೆ ಮತ್ತು ಮಗ ಈ ಕ್ಷೇತ್ರಕ್ಕೆ ಮಾಡಿದ ಸಾಧನೆಯನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಹಾಗಾಗಿ ಇವತ್ತು ಎಲ್ಲ ಬಂದಂತಹ ಫಲಾನುಭವಿಗಳು ನೀವು ಬೇರೆ ಏನು ಬೇಡ, ಅವರಿಗೆ ಆರೋಗ್ಯಕ್ಕೆ ನೀವು ಪ್ರಾರ್ಥಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಮ್ಮ ಇವತ್ತಿನ ಅತಿಥಿಗಳಲ್ಲಿ ಕ್ಷಮೆಯನ್ನು ಕೇಳ್ತೇನೆ. ಮಾತು ಸ್ವಲ್ಪ ಉದ್ದ ಆಯಿತು. ಹಾಗಾಗಿ ತಾವೂರು ಗ್ರಾಮದ ಸುಮಾರು 6,500 ಜನರು ನಿಮ್ಮ ಮೇಲೆ ಬಹಳಷ್ಟು ಪ್ರೀತಿಯನ್ನಿಟ್ಟು ನಮಗೆಲ್ಲ ಮತ ಹಾಕದಿದ್ದರು ನಿಮ್ಮ ಚುನಾವಣೆಗೆ ಹೈಯೆಸ್ಟ್ ಮತ ಕೊಟ್ಟಂತ ಗ್ರಾಮ ನಮ್ಮ ಪಾವೂರು ಗ್ರಾಮಸ್ಥರಂದು ಈ ಸಂದರ್ಭದಲ್ಲಿ ಹೇಳಿಕೊಂಡು ಇನ್ನು ಜಾಸ್ತಿ ನಾನು ಮಾತಾಡುವುದಿಲ್ಲ. ನಮ್ಮ ಅಬ್ದುಲ್ ಕುಂಜಿರವರು ಬಹಳಷ್ಟು ಬ್ಯುಸಿ ಇದ್ದಾರೆ. ಯುಟಿ ಖಾದರ್ ಅವರಿಗೆ ಇವತ್ತು 26 ಕಾರ್ಯಕ್ರಮ ಇದೆ. ಒಂದು ಕಾಲೇಜ್ ಉದ್ಘಾಟನೆ 9 ಗಂಟೆಗೆ, ಆದರೆ ಅದನ್ನೆಲ್ಲ ಬಿಟ್ಟು ನಿಮ್ಮ ಮೇಲೆ ಪ್ರೀತಿ ಇಟ್ಟು ಇಲ್ಲಿಗೆ ಬಂದಿದ್ದಾರೆ. ಹಾಗಾಗಿ ಯುಟಿ ಖಾದರ್ ಅವರಿಗೂ ವೇಣಪ್ಪ ಅಬ್ದುಲ್ ಕುಂಜಿರವ್ರಿಗೂ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರನ್ನು ವಂದಿಸಿ ಈ ಕಾರ್ಯಕ್ರಮ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟ ನಮ್ಮ ಶಾಲೆಯ ಮುಖ್ಯ ಉಪಾಧ್ಯಾಯಿನಿ ಶರ್ಮಿಳಾ ಮೇಡಮ್ ರವರನ್ನು ಸಹ ಸ್ವಾಗತಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಪಾವೂರು. ಸುದೀರ್ಘ ಅವಧಿಯಲ್ಲಿ ಎಲ್ಲರನ್ನ ಪ್ರೀತಿಯಿಂದ ಮುನ್ನಡೆಸಿದ ಸರಳತೆಯ ಪ್ರತೀಕ ಕಾರ್ಯಕ್ರಮದ ಯಶಸ್ವಿನ ರೂವಾರಿ ಮೊಹಮ್ಮದ್ ಮೋನಾಕ್ನವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಯಾನಪೋಯ ಸಮೂಹ ಸಂಸ್ಥೆಗಳ ಎಲ್ಲರಿಗೂ ಕೂಡ, ಮಾಧ್ಯಮ ಮಿತ್ರರಿಗೆ, ಗ್ರಾಮ ಪಂಚಾಯತ್ ಆಡಳಿತ ವರ್ಗದವರಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ಸರ್ಕಾರಿ ಪ್ರೌಢಶಾಲೆಯ ಅಭಿವೃದ್ಧಿ ಸಮಿತಿ, ಶಾಲಾ ಶಿಕ್ಷಕ ವರ್ಗದವರು, ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗದವರಿಗೆ ತುಂಬು ಹೃದಯದ ಹೃದಯಾಂತರಾಳದ ಹೃದಯ ಸ್ಪರ್ಶಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶಿಕ್ಷಣವು ಕೇವಲ ಶರ್ಮಿಳಾ ಮೇಡಮ್ ರವರು ವೇದಿಕೆಯಲ್ಲಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಸಮಯದ ಅಭಾವವಿರುವುದರಿಂದ ನೇರವಾಗಿ ಡಾಕ್ಟರ್ ಯಾನಪೋಯ ಅಬ್ದುಲ್ ಕುಂಜಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸಮಾಜವನ್ನ ಪರಿವರ್ತಿಸುವ ಶಕ್ತಿಯಾಗಿರಬೇಕು ಎಂಬ ಅವರ ದೃಷ್ಟಿಕೋನ ಅನೇಕ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದೆ. ಇವತ್ತು ಅನೇಕ ವಿದ್ಯಾರ್ಥಿಗಳ ಬಾಳಿನಲ್ಲಿ ಹೊಸ ಚಿಲುಮೆಯನ್ನು ಚಿಂತಿಸಲು ಕಾರಣಕರ್ತರಾಗಿರುವ ಯಾನಪಯ್ಯ ಅಬ್ದುಲ್ ಕುಂಜಿ ಹಾಜಿ ಅವರು ಇದೀಗ ನಿಮ್ಮ ಮುಂದೆ. ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಜನಾಬ್ ಯುಟಿ ಖಾದರ್ ಅವರೇ, ಡಾಕ್ಟರ್ ಯುಟಿ ಇಫ್ತಿಕಾರ್ ಅಲಿ ಅಧ್ಯಕ್ಷರು, KSHMC ವೇದಿಕೆಯಲ್ಲಿ ಉಪಸ್ಥಿತಿರುವ ಇತರ ಗಣ್ಯರೇ, ಅಬ್ದುಲ್ ಮಜೀದ್ರವರೇ, ಏನಪೋಯ ವಿಶ್ವವಿದ್ಯಾಲಯದ ಅಧಿಕಾರಿಗಳೇ, ವೈದ್ಯರೇ, ಸಿಬ್ಬಂದಿ ವರ್ಗದವರೇ ಹಾಗೂ ನನ್ನ ಪ್ರೀತಿಯ ಪಾವೂರು ಭಾಗದ ಸಹೋದರ ಸಹೋದರರೇ, ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಯನ್ನು ಅರ್ಪಿಸ್ತೇನೆ. ಇಂದು ಪಾವೂರಿನಲ್ಲಿ ಆರೋಗ್ಯ ಕಾರ್ಡನ್ನು ವಿತರಣೆ ಮಾಡುವಂಥ ಜನೋಪಯೋಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನನಗೆ ಬಹಳ ಸಂತೋಷ ಪಡುತ್ತೇನೆ. ಆರೋಗ್ಯವೇ ಮಾನವನ ಅತಿ ದೊಡ್ಡ ಸಂಪತ್ತು. ಉತ್ತಮ ಆರೋಗ್ಯವಿಲ್ಲದವ ವ್ಯಕ್ತಿಯು, ಕುಟುಂಬವು, ಸಮಾಜವು ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ. ಏನಪೋಯ ಸಂಸ್ಥೆಯ ಗ್ರಾಮೀಣ ಮತ್ತು ಹಿಂದುಳಿದ ಸಮುದಾಯಗಳಿಗೆ ಗುಣಮಟ್ಟದ ಆರೋಗ್ಯ ಸೇವೆ ತಲುಪಿಸುವ ನಿಟ್ಟಿನಲ್ಲಿ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇವೆ. ಅದರ ಭಾಗವಾಗಿ ಆರೋಗ್ಯ ಕಾರ್ಡು ಯೋಜನೆ ಮೂಲಕ ಜನರಿಗೆ ಸುಲಭ ಕೈಗೆಟಕುವ ಮತ್ತು ಸಕಾಲಿ ಆರೋಗ್ಯ ಸೇವೆ ಒದಗಿಸುವ ಪ್ರಯತ್ನ ಶ್ಲಾಘನೀಯವಾಗಿದೆ. ಏನಪೋಯದ ಗ್ರಾಮೀಣ ಆರೋಗ್ಯ ಸೇವಾ ಕಾರ್ಯಕ್ರಮಗಳು ಸಮುದಾಯ ಆರೋಗ್ಯ ಸುಧಾರಣೆಯ ಮಹತ್ವ ಕೊಡುಗೆ ನೀಡುತ್ತಿದೆ. ಇಂದು ಈ ಆರೋಗ್ಯ ಕಾರ್ಡನ್ನು ವಿಸ್ತರಿಸುವ ಆಗಮಿಸುವ ನಮ್ಮ ಮಾನ್ಯ ಸಚಿವರಾದ ಯುಟಿ ಖಾದರ್ ಅವರು ಸೇವಾ ಮನೋಭಾವ ಮತ್ತು ಜನಪರ ಕಾರ್ಯಕ್ರಮಗಳಿಗೆ ನಾನು ಅವರನ್ನು ಅಭಿನಂದಿಸ್ತೇನೆ. ಅವರ ಉಪಸ್ಥಿತಿಯಿಂದ ಈ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ಬಂದಿದೆ. ಈ ಆರೋಗ್ಯ ಕಾರ್ಡು ಕೇವಲ ಒಂದು ಕಾರ್ಡ್ ಅಲ್ಲ, ಆರೋಗ್ಯದ ಭದ್ರತೆಯ ಸಂಕೇತವಾಗಿದೆ. ಜನರು ಅನಾರೋಗ್ಯದಿಂದ ಸಂದರ್ಭದಲ್ಲಿ ಆತಂಕ ಪಡದೆ ವೈದ್ಯಕೀಯ ಸೇವೆಯನ್ನು ಪಡೆಯಲು ಇದು ನೆರವಾಗುತ್ತದೆ. ಏನಪೋಯ ಆಸ್ಪತ್ರೆಯ ವಿವಿಧ ಆರೋಗ್ಯ ಯೋಜನೆಗಳು ಹಾಗೂ ರೋಗಿ ಕೇಂದ್ರಿತ ಸೇವೆಗಳನ್ನು ಒದಗಿಸಿದ್ದು ಈ ಕಾರ್ಡು
ಆರೋಗ್ಯ ಸೇವೆಗಳ ಲಭ್ಯತೆಯನ್ನು ಇನ್ನಷ್ಟು ಸುಲಭಗೊಳಿಸುತ್ತದೆ. ಪಾವೂರು ಮತ್ತು ಸುತ್ತಮುತ್ತಲಿನ ಜನರು ಈ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಆರೋಗ್ಯ ತಪಾಸಣೆ, ರೋಗ ನಿರೋಧಕ ಕ್ರಮಗಳನ್ನು ಹಾಗೂ ವೈದ್ಯಕೀಯ ಸಲಹೆ ನಿಯಮಿತವಾಗಿ ಪಡೆಯುವ ಮೂಲಕ ಆರೋಗ್ಯ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕು. ಕೊನೆಯಲ್ಲಿ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಶ್ರಮಿಸಿದ ಎಲ್ಲ ಸಹೋದರಿಗಳಿಗೂ ನನ್ನ ಅಭಿನಂದನೆಗಳು. ನಮ್ಮೆಲ್ಲರಿಗೂ ಗುರಿ ಒಂದೇ, ಆರೋಗ್ಯವಂತ ಸಮಾಜ, ಸಮೃದ್ಧಿ ರಾಷ್ಟ್ರ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನಗುಮುಖದ ಹಿಂದೆ ಅಡಗಿದೆ ಹೋರಾಟದ ಕತೆ, ಮೃದು ಮಾತಿನ ಹಿಂದೆ ಜನಸೇವೆಯ ವ್ಯಥೆ, ವಿಶ್ವಾಸದ ದೀಪವಾಗಿ ಬೆಳಗಿದವರು, ಸಾಮರಸ್ಯದ ಸಂದೇಶವಾಗಿ ನಿಂತವರು, ವಿಧಾನಸಭೆಯನ್ನ 3 ವರ್ಷಗಳ ಕಾಲ ನಿಯಂತ್ರಿಸಿ ಸ್ಪೀಕರ್ ಆಗಿ 6 ಕೋಟಿ ಕನ್ನಡಿಗರ ಮನಗೆದ್ದು ಆರೋಗ್ಯ ಸಚಿವರಾಗಿ ಆಯ್ಕೆಯಾದ ಮೊದಲ ದಿನದಲ್ಲೇ ಮಂದಗತಿಯಲ್ಲಿದ್ದ ಇಲಾಖೆಯನ್ನ ಬಿಸಿ ಮುಟ್ಟಿಸಿದ ಕರುನಾಡ ಕುವರ, ಎಷ್ಟೇ ಎತ್ತರಕ್ಕೆ ಬೆಳೆದರೂ ಉಳ್ಳಾಲ ಕ್ಷೇತ್ರದ ಜನರನ್ನ ಮರೆಯದ ಮಂಗಳೂರ ಮಾಣಿಕ್ಯ UT ಖಾದರ್ ಇದೀಗ ನಿಮ್ಮೂರಿನಲ್ಲಿ ನಿಮ್ಮ ಮುಂದೆ. ನಿತಿನ್ ಆಡಳಿತಾಧಿಕಾರಿಗಳು ಪಾವೂರು, ದಯವಿಟ್ಟು ವೇದಿಕೆಗೆ ಬರಬೇಕು. ಪಾವೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಪ್ರದೇಶದ ಜನಸಾಮಾನ್ಯರಿಗೆ ಎನ್ಎಫ್ಐ ಸಂಸ್ಥೆಯಿಂದ ಉಚಿತವಾಗಿ ಚಿಕಿತ್ಸೆ ಕೊಡುವಂಥ ಆರೋಗ್ಯ ಕಾರ್ಡ್ನ ವಿತರಣೆ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭ. ಅದೇ ರೀತಿ ನಮ್ಮ ಮೈಸೂರಿನ ಉದ್ಯಮಿಯಾಗಿರುವಂಥ ಶಿವಕುಮಾರ್ ಮುಖಾಂತರ ಈ ಶಾಲೆ ಕೊಟ್ಟಂಥ 2 ಲಕ್ಷ ರೂಪಾಯಿ ಅನುದಾನವನ್ನು ವಿತರಿಸುವಂಥ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂತಹ ಯಾನಪ್ಪಯ್ಯ ಯೂನಿವರ್ಸಿಟಿಯ ಚಾನ್ಸಲರ್ ಆಗಿರುವಂಥ ಗೌರವಾಂತ ವೈ ಅಬ್ದುಲ್ಲಾ ಕುಂಜಿರವರೇ, ಈ ವೇದಿಕೆ ಮೇಲೆ ಉಪಸ್ಥಿತವಂಥ ಸನ್ಮಿತ ಶಿವಕುಮಾರ್ ಅವರೇ, ಸುಜಯ್ ಭಂಡಾರ್ ಅವರೇ, ಅದೇ ರೀತಿ ನಮ್ಮ ಅಭಯ್ ನಿರ್ಮಡೆ ಅವರೇ, ಡಾಕ್ಟರ್ ಇಬ್ರಾಹಿಂ ಅವರೇ, ಎಲ್ಲ ನಮ್ಮ ಅಧಿಕಾರಿ ಮತ್ತು ಸನ್ಮಿತರೇ, ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮುಖಂಡರೇ, ಮಾಜಿ ಅಧ್ಯಕ್ಷರಾದ ಮಸ್ಜಿದ್ ಮತ್ತು ಎಲ್ಲ ನಮ್ಮ ಪಂಚಾಯತ್ನ ಸದಸ್ಯರೇ, ಪ್ರಾಸ್ತಾವಿಕ ಪಾದರಂಥ ಮೋನಾಕನವರೇ, ಇನ್ನಿತೆಲ್ಲ ನಮ್ಮ ಹಿರಿಯ ಕಿರಿಯರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ದೀರ್ಘವಾಗಿ ಮಾತಾಡೋದಿಲ್ಲ, ಇನ್ನು ಬಂದು ಮಾತಾಡ್ತೇನೆ. ನಾನು ಬಹುಶಃ ಪಾವೂರು ಗ್ರಾಮ ಪಂಚಾಯಿತಿಯ ಎಲ್ಲ ಹಿರಿಯರನ್ನು ನಾನು ಇವತ್ತು ನೆನಪಿಸಿಕೊಂಡು ಬಹುಶಃ ಅವರನ್ನು ನೆನಪಿಸಿ ವಿಶೇಷವಾಗಿ ನಾನು ಅವರನ್ನು ಅಭಿನಂದಿಸಲಿಕ್ಕೆ ಸಲ್ಲಿಸ್ತೇನೆ. ಈ ಒಂದು ಗ್ರಾಮ ಒಂದು ಅತ್ಯುತ್ತಮ ಪ್ರೀತಿಯ ಸೋದರತೆ ಅಭಿವೃದ್ಧಿಯ ಗ್ರಾಮ. ಅವತ್ತಿನ ಕಾಲದಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಕಡಿಮೆ ಇದ್ದರೂ ಕೂಡ, ನೀರಿನ ವ್ಯವಸ್ಥೆ ಕಡಿಮೆ ಇದ್ದರೂ ಕೂಡ, ಗುಡ್ಡಗಾಡು ಪ್ರದೇಶ ಆದರೂ ಕೂಡ ಪಾವೂರು ಗ್ರಾಮಕ್ಕೆ ವಿಶೇಷವಾದ ಗೌರವ ತಂದು ಕೊಟ್ಟಿದ್ರೆ ಇಲ್ಲಿ ಎಲ್ಲರ ಹಿರಿಯರ ವ್ಯಕ್ತಿತ್ವ ನಮಗೆ ಗೌರವ ತಂದು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದನ್ನು ಬಹುಶಃ ಮುಂದುವರಿಸಿಕೊಂಡು ಹೋಗೋ ಜವಾಬ್ದಾರಿ ಅದು ಎಲ್ಲ ಯುವ ಜನಾಂಗದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈಗ ಬಹುಶಃ ಅಂತ ಯಾವುದೇ ಕೊರತೆ ಇಲ್ಲ. ಈಗ ನೀರಿಗೆ ನೀರಾಗ್ತಾ ಬಂದಿದೆ, ರಸ್ತೆಗೆ ರಸ್ತೆ ಆಗ್ತಾ ಬಂದಿದೆ, ಶಾಲೆಗೆ ಶಾಲೆ ಇದೆ, ಹೈಸ್ಕೂಲಿಗೆ ಹೈಸ್ಕೂಲ್ ಇದೆ. ಬಹುಶಃ ಇವತ್ತು ಮುಂದಿನ ದಿನಗಳಲ್ಲಿ ಯಾರೇ ಅಲ್ಲ ಯಾವುದೆಲ್ಲ ಮೂಲಭೂತ ಒಂದು ಆಸ್ಪತ್ರೆಗೆ ಆಸ್ಪತ್ರೆ ಇದೆ, ಯಾವುದೆಲ್ಲ ಮೂಲಭೂತ ಸೌಕರ್ಯ ಬೇಕಾ ಅದೊಂದು ಗ್ರಾಮದಲ್ಲಿ ಇವತ್ತು ಎಲ್ಲ ವ್ಯವಸ್ಥೆ ಕೂಡ ಈ ಗ್ರಾಮದಲ್ಲಿ ಇವತ್ತಿದೆ. ಆದರೆ ಇದನ್ನು ನಡೆಸಿಕೊಂಡು ಹೋಗೋದ ಜವಾಬ್ದಾರಿ ಅದು ಊರವರೆಲ್ಲರೂ ಕೂಡ ಇವತ್ತು ಜವಾಬ್ದಾರಿ. ಈ ಒಂದು ಸಂದರ್ಭದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈ ಕಾರ್ಡ್ ಸಂಬಂಧಪಟ್ಟಾಗೆ ನಾನು ಬಹುಶಃ ಇದು ಒಂದು ದೊಡ್ಡ ಮಟ್ಟದ ಅವಕಾಶವನ್ನು ಯಾನಪ್ಪ ಸಂಸ್ಥೆಯವರು ಕೊಟ್ಟಿದ್ದಾರೆ. ಹಿಂದೆ ಬಹುಶಃ ಅರೆಕಲದ ಆ ಒಂದು ಕಾರ್ಡ್ನಲ್ಲಿದ್ದರೂ ಕೂಡ ಅರೆಕಲದಲ್ಲಿ ನೂತನವಾದ ಬಿಲ್ಡಿಂಗ್ ಕಟ್ಟಿ ಇದನ್ನು ನಡೆಸಲಿಕ್ಕೆ ಇವತ್ತು ಯಾನಪ್ಪಯ್ಯವರು ಮುಂದೆ ಬಂದು ಅದನ್ನು ಉಚಿತವಾಗಿ ಇವತ್ತು ನಡೆಸ್ತಾ ಇದ್ದಾರೆ. ಕಾರ್ಡನ್ನು ಇವತ್ತು ಕೊಡ್ತಾ ಇದ್ದಾರೆ. ಇದು ನಿಮಗೆ ಎಲ್ಲ ರೀತಿಯ ಚಿಕಿತ್ಸೆ, ಬಹುತೇಕ ಎಲ್ಲ ರೀತಿಯ ಚಿಕಿತ್ಸೆ ಕೂಡ ಇವತ್ತು ಫ್ರೀಯಾಗಿ ಇವತ್ತು ಸಿಕ್ಕಿದೆ. ಯಾವುದಾದ್ರೂ ಒಂದು ಮೆಡಿಕಲ್ ಕಾಲೇಜ್ ಇವತ್ತು ಒಂದು ಗ್ರಾಮಸ್ಥರಿಗೆ ಆ ಕಾರ್ಡನ್ನು ಕೊಟ್ಟು 90% ಎಲ್ಲ ಕೂಡ ಉಚಿತವಾಗಿ ಕೊಡುವಂಥ ಏನಾದರೂ ಆಸ್ಪತ್ರೆ ಇದ್ದರೆ ಅದು ಯಾನಪ್ಪಯ್ಯ ಆಸ್ಪತ್ರೆ ಎಂದು ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬೇರೆ ಬೇರೆ ಸೇವೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಡ್ ಕೊಟ್ಟು ಫ್ರೀ ಅಂತ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ಅದು ಬಹುಶಃ ಇಲ್ಲಿ ಮಾತ್ರ ಇದೆ. ಇದನ್ನು ನೀವು ಮುಂದಿನ ದಿನಗಳಲ್ಲಿ ಬೇರೆ ಮೆಡಿಕಲ್ ಕಾಲೇಜ್ ಕೂಡ ಅನುಸರಿಸುತ್ತೆ ಎಂಬ ವಿಶ್ವಾಸಗಳು ನನಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಉಚಿತವಾಗಿ ಆರೋಗ್ಯದ ಚಿಕಿತ್ಸೆಗೆ ಕಾರ್ಡು ಕೊಟ್ಟಿದ್ದಾರೆ ಅಂತ ಹೇಳಿ ನೀವೆಲ್ಲರೂ ಕೂಡ ರೋಗ ಬರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಡಿ. ನೀವು ರೋಗ ಬರದ ರೀತಿ ನೋಡಿಕೊಂಡು ವ್ಯವಸ್ಥೆ ನಮಗೆ ಫ್ರೀ ಟ್ರೀಟ್ಮೆಂಟ್ ಇದೆ ಅಂತೇಳಿ ಎಲ್ಲ ಕೂಡ ರೋಗ ಬರಲಿಕ್ಕೆ ತಾವು ಪ್ರಯತ್ನ ಮಾಡಬೇಡಿ. ರೋಗ ಏನು ಮೇಲಿಂದ ಆಟೋಮ್ಯಾಟಿಕ್ ಆಗಿ ಬರುವುದಿಲ್ಲ. ರೋಗ ನಮ್ಮಿಂದಾಗಿ ನಮಗೆ ರೋಗ ಬರುವುದು ಅಂತ ನಾವು ಪ್ರತಿಯೊಬ್ಬರು ಕೂಡ ಇವತ್ತು ಆಲೋಚನೆ ಇವತ್ತು ಮಾಡಬೇಕು. ಅದಕ್ಕಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಹೆಚ್ಚು ಕಮ್ಮಿ ಆದ ಸಹಕಾರಗೊಳ್ಳಿಕ್ಕೆ ನಿಮಗೆ ಆಶಾ ಕಾರ್ಯಕರ್ತರಿದ್ದಾರೆ, ಇಲ್ಲಿ ನಮ್ಮ ನರ್ಸ್ಗಳಿದ್ದಾರೆ. ಬೇಕಾದ ಚಿಕಿತ್ಸೆ ವ್ಯವಸ್ಥೆ ಇವತ್ತು ಅನ್ನುವಂಥ ಅವಕಾಶ ಆಗಿದೆ. ಆದ ಕಾರಣ ನಿಮ್ಮ ಊಟದ ಶೈಲಿ, ನಿಮ್ಮ ಪರಿಸರ ಮತ್ತು ಜೀವನ ಶೈಲಿ
ಈ ಮೂರನ್ನು ಮೈಗೂಡಿಸಿಕೊಂಡು ತಾವು ಹೋದರೆ ನಿಮಗೆ ಬಹುತೇಕ ಯಾವುದೇ ಕೂಡ ರೋಗ ಖಂಡಿತವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆದಾಗ ಆರೋಗ್ಯಕ್ಕೆ ಪೂರಕವಾದ ಆಹಾರವನ್ನು ತೆಕ್ಕೊಳ್ಳುವಂಥ ವ್ಯವಸ್ಥೆ ಮತ್ತು ಮಕ್ಕಳಿಗೆ ತಾವು ಕಲಿಸುವಂಥ ವ್ಯವಸ್ಥೆ ಆಗಬೇಕು. ನಾನು ಈಗ ಕೂಡ ಹೇಳಿ ಬಂದೆ, ನಮ್ಮ ಸಮಸ್ಯೆ ಏನಂತ ಹೇಳಿದರೆ ಮಕ್ಕಳು ಗುಂಡು ಗುಂಡಾಗಿರಬೇಕು. ನನ್ನ ತಾಯಿಯನ್ನು ಕೂಡ ಸೇರಿಸಿಕೊಂಡು ಮಗು ದಪ್ಪ ಆಗಿರಬೇಕು, ಗುಂಡು ಆಗಿರಬೇಕು. 1 ಪಾಯಿಂಟ್ ತಂದೆ ತಾಯಿ ಅಂದರೆ 1 ಪಾಯಿಂಟ್ ಪ್ರೋಗ್ರಾಮಲ್ಲಿ ಬೇರೆ ಏನಿಲ್ಲ. ಮಗು ಗುಂಡು ಗುಂಡಾಗಿ ಅವನಿಗೆಲ್ಲ ಸಣ್ಣದಿಂದಲೇ ತಿನ್ನಿಸೋದು. ಮಟನ್, ಚಿಕನ್, ಐಸ್ ಕ್ರೀಮ್ ಅಂತ ಸ್ವೀಟ್ ತಿನ್ನಿಸಿ ಇವನು ದೊಡ್ಡದಾಗ ಇವನು ರುಚಿ ಬಿಡ್ತದೆ. ಇವನಿಗೆ ರುಚಿ ಬಿಡುವುದಿಲ್ಲ. ಕೆಲವು ಯಾರ ಹತ್ರ ನೀವು ಕೇಳಿದರೆ ಅಲ್ಲಿ ಬಹುಶಃ ನಿಮಗೆ ಏನಾದರೂ ಮದುವೆಗೆ ಹೋದಾಗ ಅವನು ಸ್ವೀಟ್ ತಿಂತಾ ಇದ್ದರೆ ಅವನಿಗೆ ಹೇಳಿದರೆ ಅಲ್ಲ ನನಗೆ ಶುಗರ್ ಇದ್ದೀನಿ ತಿನ್ಬೇಡ ಅಂತ ಹೇಳಿದರೆ ಅವನ ಹತ್ರ ಸತ್ರ ಸಾಯ್ಲಿ ಮಾರು ಇವತ್ತೊಂದು ತಿನ್ನು ಅಂತ ಇಲ್ಲ. ಸತ್ರು ಚಿಂತೆ ಎಲ್ಲ ರುಚಿ ಬಿಡಲಿಕ್ಕೆ ಆಗೋದು. ಯಾಕೆ? ನಮಗೆ ಸಣ್ಣದಿಂದ ಕಲಿಸಿ ಕೊಟ್ಟಿದ್ದಾರಲ್ಲ. ಅದಕ್ಕಾಗಿ ನಿಮ್ಮ ತಾಯಿಯಂದಿರು ನಮ್ಮ ಮಕ್ಕಳಿಗೆ ಆರೋಗ್ಯಕ್ಕೆ ಪೂರಕವಾಗುವಂತಹ ಆಹಾರ ಪದ್ಧತಿಯನ್ನು ಮನೆಯಿಂದಲೇ ಪ್ರಾರಂಭ ಮಾಡಬೇಕು. ಆಗ ಅದೇ ಆಹಾರ ಪದ್ಧತಿಯ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಇವತ್ತು ಬರ್ತಾರೆ. ಅದು ಬಹುಶಃ ತಂದೆ ತಾಯಿಂದ ದೊಡ್ಡ ಮಟ್ಟದ್ದು ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಬಹುಶಃ ಎಲ್ಲ 40-45 ಮೇಲ್ಪಟ್ಟಂತೆ ತಾವೆಲ್ಲರೂ ಕೂಡ ಫ್ರೀಯಾಗಿ ಒಮ್ಮೆ BP ಮತ್ತು ಶುಗರ್ 6 ತಿಂಗಳಿಗೊಮ್ಮೆ ಚೆಕ್ ಮಾಡಬೇಕು. ಏನು ಸಮಸ್ಯೆ ಇದೆ ನಿಮಗೆ ಚೆಕ್ ಮಾಡಲಿಕ್ಕೆ? ಯಾರಿಗೆ BP ಮತ್ತು ಶುಗರ್ ಇಲ್ಲ ಅವನಿಗೆ 90% ರೋಗ ಕೂಡ ಇಲ್ಲ. ಎಲ್ಲ ರೋಗ ಬರೋದೇನು ಫಸ್ಟ್ BP ಬರ್ತದೆ, ಶುಗರ್ ಬರ್ತದೆ, ಮತ್ತೆಲ್ಲ ರೋಗ ಕೂಡ ಇವತ್ತು ಬರುವಂಥದ್ದು. ನಮ್ಮಲ್ಲಿ ಫ್ರೀ ನರ್ಸ್ ಇದಾವೆ, ಟೆಸ್ಟ್ ಮಾಡಿ ಅಲ್ಲಿ ಫ್ರೀ ಮದ್ದು ಕೂಡ ಕೊಡುವಂಥ ವ್ಯವಸ್ಥೆ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇವತ್ತಿದೆ. ನಿಮಗೆ ಮನೆಗೆ ಹೋಗಲಿಕ್ಕೆ ಆಶಾ ಕಾರ್ಯಕರ್ತರ ಮನೆಯಲ್ಲೇ ಬಹುಶಃ ಅದನ್ನು ನಿಮಗೆ ಬೇಕಾದ ಟೆಸ್ಟ್ ಮಾಡೋದು ವ್ಯವಸ್ಥೆ ಕೂಡ ಇವತ್ತು ಇರುವಂಥದ್ದು. ಇದು ಯಾರಿಗೆ? ನಿಮಗೆ ಪುರ್ಸೊತ್ತಿಲ್ಲ. ನಿಮಗೆ ಪುರ್ಸೊತ್ತಿಲ್ಲ ಅಂತ ಮಾಡಲಿಕ್ಕೆ ಸಾಧ್ಯ? ತಂದೆ ಮನೆಯವರಿಗೆ ಪುರ್ಸೊತ್ತಿಲ್ಲದಿದ್ದರೆ ನೀವು ಹೋಟೆಲಿಗೆ ಹೋಗಿ ದುಡ್ಡು ಕೊಟ್ಟು ರೋಗ ಬರುವಂಥ ಊಟ ಮಾಡಲಿಕ್ಕೆ ಅರ್ಧ ಗಂಟೆ ಕಾಯಲಿಕ್ಕೆ ನಿಮಗೆ ಪುರ್ಸೊತ್ತಿದೆ ದುಡ್ಡು ಕೊಟ್ಟು. ಇಲ್ಲಿ ಫ್ರೀ ಟೆಸ್ಟ್ ಮಾಡಲಿಕ್ಕೆ ನಿಮಗೆ ಪುರ್ಸೊತ್ತಿಲ್ಲ. ನಿಮ್ಮ ಪುರ್ಸೋಲ್ಲಿದ್ದರೆ ನಿಮ್ಮ ಆರೋಗ್ಯ ನಾವೇನು ಮಾಡಲಿಕ್ಕೆ ಸರ್? ನಿಮಗೆ ರೋಗ ಬಂದರೆ ಮದ್ದು ಕೊಡ್ಬೋದು. ನಮಗೆ ರೋಗ ಬಂದರೆ ನಿಮ್ಗೆ ಮದ್ದು ಕೊಡಲಿಕ್ಕೆ ನಮಗೆ ಇಷ್ಟ ಇಲ್ಲ. ನನ್ನ ಉದ್ದೇಶ ಆಸ್ಪತ್ರೆ ಜಾಸ್ತಿ ಕಟ್ಟೋದಲ್ಲ, ನಮ್ಮ ಉದ್ದೇಶ ಆಸ್ಪತ್ರೆ ಕಡಿಮೆ ಕಟ್ಟುವಂಥ ವಾತಾವರಣ ಮಾಡಬೇಕು. ಅದಕ್ಕೆ ರೋಗ ಬರದ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ಏನಿದೆಯಾ ಅದರ ದೊಡ್ಡ ಮಟ್ಟ ಜನಜಾಗೃತಿ ಆಗಬೇಕು. ಅದು ಮನೆಯಿಂದಲೇ ಇವತ್ತು ಪ್ರಾರಂಭ ಆಗಬೇಕು. ಅದಕ್ಕೆ ಸಂಘ ಸಂಸ್ಥೆಗಳು ಮುಂದೆ ಬರಬೇಕು. ಕನಿಷ್ಠ ಒಂದು 5-10 ವರ್ಷ ಆಗೋ ಕೂಡ ಒಂದು ಕ್ರಾಂತಿಕಾರಿ ಬದಲಾವಣೆ ನಮ್ಮ ಆರೋಗ್ಯದ ಸಮಾಜದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೆಲ್ಲ ಕೂಡ ಮೀರಿ ಬಂದರೆ ಉಚಿತವಾಗಿ ಕೊಡ್ತಾರೆ. ಅದು ಲೆಕ್ಕ ನೋಡೋಗಲೇ ಗೊತ್ತಾಗೋದು ವರ್ಷಕ್ಕೆ ಎಷ್ಟು ಕೋಟಿ ರೂಪಾಯಿ ಈ ರೀತಿ ಫ್ರೀ ಟ್ರೀಟ್ಮೆಂಟ್ ಹೋಗ್ತಂತ ಹೇಳಿಕೊಂಡು. ಬಹುಶಃ ನಮ್ಮ ಹಳೆಕಾಲದಲ್ಲಿ ಆಸ್ಪತ್ರೆನೇ ಇರಲಿಲ್ಲ. ನಾವು ಬಹುಶಃ ಬ್ರಿಡ್ಜ್ ಆಗುವ ಕಾಂಟ್ರಾಕ್ಟ್ ಬಂದು ಹೇಳಿದರು, ನನಗೆ ಇಲ್ಲಿ ಅತ್ಯುತ್ತಮ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ, ನನಗಿಲ್ಲಿ ಯಾರು ಕೂಡ ಕಿರುಕುಳ ಕೊಡಲಿಲ್ಲ. ನಾನು ಬಹುಶಃ ಇಲ್ಲಿ ಏನಾದೊಂದು ನೆನಪಿಗೋಸ್ಕರ ಕಟ್ಟಬೇಕೆಂದು ಹಾಲ್ ಕಟ್ಟಿ ಕೊಡಲಿ ಅಂತ ಹೇಳಿದರು. ನಾನು ಹಾಲ್ ಬೇಡ, ನಮಗೆ ಅಲ್ಲಿ ಆಸ್ಪತ್ರೆ ಕಟ್ಟಲಿಕ್ಕೆ ಆಗೋದಿಲ್ಲ. ಯಾಕೆ? ಪಾವೂರಲ್ಲಿ ಆಲ್ರೆಡಿ ಆಸ್ಪತ್ರೆ ಇದೆ, ಕಾನೂನು ಪ್ರಕಾರ ಅಲ್ಲಿ ಬರೋದಿಲ್ಲ. ಅಮ್ಲಮೊಗರದಲ್ಲಿದೆ, ಇಲ್ಲಿ ಆಸ್ಪತ್ರೆ ಇಲ್ಲ. ನಾವು ಜಾಗ ಕೊಡ್ತೇವೆ, ನಿಮ್ಗೆ ಆಸ್ಪತ್ರೆ ಕಟ್ಟಿಕೊಡಿ ಅಂತ ಹೇಳಿದ್ದೆವು. ಅವತ್ತು ಅವರಿಗೆ ನಾವೆಲ್ಲರಿಗೂ ಸಹಕಾರ ಕೊಟ್ಟ ಕಾರಣ ಬಿಲ್ಡಿಂಗ್ ಒಂದು ಫಸ್ಟ್ ಫ್ಲೋರ್ ಅವರು ಫ್ರೀಯಾಗಿ ನಮಗೆ ಕಟ್ಟಿಕೊಟ್ರು. ಇದನ್ನು ಹೇಗೆ ನಡೆಸಬೇಕಂತ ಹೇಳಿದಾಗ ಬಹುಶಃ ನಾವು ಒಂದು ಎಲ್ಲ ಥರ ಕೇಳಿದೆವು. ಮುಂದೆ ಬಂದದ್ದು ಬಹುಶಃ ಅವತ್ತು ಯಾನಪ್ಪ ಅವರು ಬಂದು ಇವತ್ತು ಎಲ್ಲ ಕೂಡ ಫ್ರೀ ಟ್ರೀಟ್ಮೆಂಟಲ್ಲಿ ಇವತ್ತು ಕೊಡುವಂಥ ಕೆಲಸ ಇವತ್ತು ಆಗ್ತಾಯಿದೆ. ಅಷ್ಟು ಮಾತ್ರ ಮೇಲೆ ಕೂಡ ಇನ್ನು ಹೆರಿಗೆಗೆ ಬೇಕಂದ ವ್ಯವಸ್ಥೆ ಕೂಡ ಮೇಲೆ ಬಿಲ್ಡಿಂಗ್ ಕೂಡ ಇವತ್ತು ಕಟ್ಟಿಕೊಂಡು ಇವತ್ತಲ್ಲಿ ವ್ಯವಸ್ಥೆ ಇದು ಎಲ್ಲರೂ ಕೂಡ ಸೇರಿದಾಗ ಜನರಿಗೆ ಅದರ ಪ್ರಿಜನ್ ಸಿಕ್ಕುವಂಥ ಅವಕಾಶ ಇವತ್ತು ಆಗುವಂಥ ವ್ಯವಸ್ಥೆ ಆಗ್ತದೆ. ನಾನು ಆರೋಗ್ಯ ಸಚಿವನಾಗದಿದ್ದಾಗ ಅತ್ಯುತ್ತಮವಾದ ಆಸ್ಪತ್ರೆ ಉಳ್ಳಾಲಲ್ಲಿ ಕಟ್ಟಿದೆ. 4-5 ವರ್ಷ OT ಮುಟ್ಲಿಕ್ಕೆ ಡಾಕ್ಟ್ರಿಗಿಲ್ಲ. ಬಂದವರು ಒಂದು ಫಿಸಿಷಿಯನ್ ಮುಂದೆ ಗೈನಕಾಲಜಿಸ್ಟ್ ಇಲ್ಲ, ಗೈನಕ್ಸ್ ಒಂದು ಪೀಡಿಯಾಟ್ರಿಷಿಯನ್, ಒಬ್ಬರಿಗೊಬ್ಬರು ಬಂದವರು ಕೂಡ ಕೆಲವು ವಾಟ್ಸಪ್ಪಲ್ಲಿ ಕಿರುಕುಳ ನಮಗೆ ಊರೇ ಬೇಡ ಅಂತ ಹೇಳಿ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇತ್ತು. ನಾನೇ ಹೋಗಿ ಅವ್ರ ಮಗನಂತ ರಿಕ್ವೆಸ್ಟ್ ಮಾಡಿದೆ, ನೀವು ಈ ರೀತಿ ಇದೆ ಅದು ನಮಗೆ ಅವರು ಹೆಚ್ಚುವರಿಯಾಗಿ ಖಾಸಗಿ ಏನಲ್ಲ, ಅಲ್ಲಿ ನಮ್ಮ ವೈದ್ಯರ ಇದು ಇರುವಂಥದ್ದು, ಅದಕ್ಕೆ ಹೆಚ್ಚುವರಿಯಾಗಿ ಅವರು ನರ್ಸ್, ವೈದ್ಯರು, ಲ್ಯಾಬ್ ಟೆಕ್ನಿಷಿಯನ್, ಗಾರ್ಡನರ್, ವಾಚ್ಮ್ಯಾನ್ ಎಲ್ಲ ಕೂಡ ಕೊಟ್ಟು ಇವತ್ತು 60 ಪೇಷಂಟ್ ಬರ್ತಿದ್ದಂಥ ಆಸ್ಪತ್ರೆ ಇವತ್ತು ದಿವಸಕ್ಕೆ 650 ಪೇಷಂಟ್ ಬಂದು ಹೋಗುವಂಥ ಪರಿಸ್ಥಿತಿ ಆಗಿದೆ. ಅಷ್ಟು ಜನರಿಗೆ ಉಚಿತವಾಗಿ ಫ್ರೀಯಾಗಿ ಅವತ್ತಲ್ಲಿ ಸಿಕ್ಕುವಂಥ ವ್ಯವಸ್ಥೆ ಆಗುವಂಥ. ಅದಕ್ಕಾಗಿ ನಾವೆಲ್ಲರೂ ಸೇರಿದಾಗ ಉತ್ತಮವಾದ ಅವಕಾಶ ಆಗ್ತದೆ. ಅದಕ್ಕಾಗಿ ಬಹುಶಃ ಇಲ್ಲಿ ಕೂಡ ಇವತ್ತು ಮುಂದೆ ಕಾರ್ಡನ್ನು ಇವತ್ತು ಕೊಡ್ತಾ ಇದ್ದಾರೆ. ನಾನು ಎಲ್ಲರ ಪರವಾಗಿ ಅಭಿನಂದಿಸ್ತೇನೆ. ದೀರ್ಘವಾಗಿ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಈ ಬಹುಶಃ ಎಲ್ಲ ಕೂಡ ಇವತ್ತು ಅಭಿವೃದ್ಧಿ ಆಗ್ತಾ ಇವತ್ತು ಬಂದಿದೆ. ಇಲ್ಲಿ ಶಾಲೆ ನಾನೊಂದು ದಿವಸ ರಾತ್ರಿ ಫೋನ್ ಮಾಡಿದೆ ಮೋನಕ್ಕನವರಿಗೆ. ಅವ್ರು ಚಂದ್ರಶೇಖರ್ ಎಜುಕೇಷನ್ ಮಿನಿಸ್ಟರ್, ತಂದೆಯವರು MLA ಆಗಿದ್ದು. 10 ಗಂಟೆಗೆ ಫೋನ್ ಮಾಡಿ ಹೇಳಿದೆ, ನಿಮ್ಮ ಪಾವೂರಿಗೆ ಒಂದು ಹೈಸ್ಕೂಲು ಸ್ಯಾಂಕ್ಷನ್ ಆಗಿದೆ ಅಂತೇಳಿ. ಬಹುಶಃ ಇಲ್ಲಿ ಬಂದಿದ್ದು DDP ಅನ್ನು ಕರ್ಕೊಂಡು ಅವಾಗ ಬರೀ ಬರೋರು ಪ್ರಶ್ನೆ, ಇಲ್ಲಿ ಏನು ಕೂಡ ಒಂದೊಂದು ಮನೆ ಇಲ್ಲ, ಒಂದು ಭಯಂಕರ ಬಿಸಿಲು, ಬರೀ ಖಾಲಿ ಗುಡ್ಡ ಪ್ರದೇಶ. ಆವಾಗ ಬಂದ DDP ಕೇಳಿದ್ರಂತೆ, ಇಲ್ಲಿ ಬೇರೆ ಕೆಲಸ ಇಲ್ವ MLAಗಳು, ಇಲ್ಲಿ ಯಾಕೆ ಪ್ರಾರಂಭ ಮಾಡಿದ್ದಾರೆ ಅಂತೇಳಿ
ಹೈಸ್ಕೂಲ್ ಅನ್ನೋ ಅಂದರೆ ಏನು ಇರಲಿಲ್ಲ. ತದನಂತರ ಹೈಸ್ಕೂಲ್ ಆಗಿದೆ, ಅಲ್ಲಿ ನಮಗೆ ಸರಿಯಾದ ಕಟ್ಟಡ ಇರಲಿಲ್ಲ. ಪಕ್ಕದಲ್ಲೇ ಶೀಟ್ ಹಾಕಿಕೊಂಡು ಮಕ್ಕಳನ್ನು ಕಳಿಸಿಕೊಂಡು ಇವತ್ತು ಎಲ್ಲ ರೀತಿಯ ವ್ಯವಸ್ಥೆ ಎಲ್ಲ ಉತ್ತಮವಾಗಿ ಕಲಿತು ಇವತ್ತು ಬೇರೆ ಬೇರೆ ಕಾಲೇಜಿಗೆ ಸೇರಿಕೊಂಡು ದೊಡ್ಡ ದೊಡ್ಡ ಸ್ಥಾನಕ್ಕೆ ಇವತ್ತು ಹೋಗಿದ್ದಾರೆ. ಇದೆಲ್ಲ ಒಂದು ಗ್ರಾಮದ ಕ್ರಾಂತಿಕಾರಿ ಯೋಜನೆ ಅಂತ ಹೇಳ್ತು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸಿಕೊಂಡು ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ರೀತಿಯ ಜೊತೆಯಾಗಿ ಹೋಗಿಕೊಂಡು ಅತ್ಯುತ್ತಮವಾದ ನೆಮ್ಮದಿಯ ಸೋದರ ಪ್ರೀತಿ ವಿಶ್ವ ಗ್ರಾಮ ನಾವು ಇವತ್ತು ನಿರ್ಮಾಣ ಮಾಡೋದು ನಾನು ಇವತ್ತು ಹೇಳಿಕೊಳ್ತಾ, ಬಹುಶಃ ನಮ್ಮ ಆಶಾ ಕಾರ್ಯಕರ್ತರಿಗೆ NM ಸೆಂಟರ್ಸ್ ಮತ್ತು ನಮ್ಮ ಆರೋಗ್ಯ ಇಲಾಖೆಯ ವೈದ್ಯರಿಗೆ ಕೂಡ ಬಹುಶಃ ಇಲ್ಲಿ ನಮ್ಮ 3 ಗ್ರಾಮಕ್ಕೆ ಸೀಮಿತವಾಗಿ ಒಂದು PSC, ಅದು ಬೊಲಿಯಾರು, ಪಾವೂರು ಮತ್ತು ಹರೇಕಲಕ್ಕೆ ಸೀಮಿತವಾಗಿ ಇವತ್ತು ಅದು ಬೊಲಿಯಾರು ಮತ್ತು ಪಾವೂರಿಗೆ ಸೀಮಿತವಾಗಿದೆ. ಆ ಸೆಂಟರ್ನಲ್ಲಿ ಕೂಡ ಬಹುಶಃ ಮುಂದೆ ಅದನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು, ಹೇಗೆ ಮಾಡ್ಬೋದು ಅಂತೇಳಿ ನಾವು ಕೂಡ ಆಲೋಚನೆ ಮಾಡ್ತೇವೆ. ತಾಲೂಕು ಮಟ್ಟದ ಆಸ್ಪತ್ರೆಯನ್ನು ಪಕ್ಕದ ಮುಡಿಪಿನಲ್ಲೇ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಈಗಲೇ ನಾವು ಇವತ್ತು ತೀರ್ಮಾನ ಕೂಡ ಇವತ್ತು ಮಾಡಿದಂತ ಹೇಳಿಕೊಳ್ತಾ, ದೀರ್ಘವಾಗಿ ಮಾತಾಡದೆ ನಿಮ್ಮ ಕ್ಷೇತ್ರದವರು ಕೊಟ್ಟಂಥ ಎಲ್ಲ ಜವಾಬ್ದಾರಿಯನ್ನು ಪ್ರಾಮಾಣಿಕತೆ ನಾನು ವಹಿಸಿಕೊಂಡು, ಬಹುಶಃ ನಾನು ಏನೇನು ಕೆಲಸ ಮಾಡಿದೆ ನನಗೆ ಅದು ಬೇಕು ನನ್ನ ವಿಚಾರ. ಅದು ನಾನು ಕೆಲಸ ಮಾಡುವಾಗ ನನ್ನ ಒಂದೇ ಉದ್ದೇಶ, ಅದು ನಾನು ಆಡುವ ಮಾತು ಮತ್ತು ಮಾಡುವ ಕೆಲಸದಲ್ಲಿ ನನ್ನ ಒಂದೇ ಉದ್ದೇಶ ಇರುವಂಥದ್ದು. ನನ್ನ ಮಾತಿನಿಂದ ಮತ್ತು ನನ್ನ ಕೆಲಸದಿಂದ ನನ್ನ ಕ್ಷೇತ್ರದ ಜನಸಾಮಾನ್ಯ ಮತದಾರರು ತಲೆ ಎತ್ತಿ ಹೋಗಬೇಕಲ್ಲದೆ ತಲೆ ತಗ್ಗಿಸುವಂಥ ಕೆಲಸ ಮಾಡಿ ನಾನು ಹೋಗುವುದಿಲ್ಲ, ಮಾಡಲಿಲ್ಲ. ಅದು ಮಾಡಿದ್ರೆ ನಿಮ್ಮೆಲ್ಲ ಆಶೀರ್ವಾದದಿಂದ ಬೇಡಿಕೊಳ್ತಾ ಮತ್ತೊಮ್ಮೆ ಯಾನಪ್ಪ ಸಂಸ್ಥೆ ಅಬ್ದುಲ್ ಕುಂಜಿ ಅವರಲ್ಲಿ ಅವರ ಕುಟುಂಬಸ್ಥರಿಗೆ, ಮಿತ್ರ ವರ್ಗದವರು, ವೈದ್ಯರು, ವರ್ಗದವರಿಗೆಲ್ಲ ಅಭಿನಂದನೆ ಸಲ್ಲಿಸಿ, ಶಿವಕುಮಾರ್ ಅವರು ಇವತ್ತು ಬಹುಶಃ ಈ ಪ್ರತಿಯೊಂದು ವರ್ಷವೂ ಕೂಡ ಈ ಮಕ್ಕಳಿಗೆ ವಿಶೇಷವಾದ ಸಹಕಾರ ಅವರಿಂದ ಸ್ವಂತದಿಂದ ಕೊಟ್ಟು ಅವ್ರಿಗೂ ಒಂದು ರೀತಿಯ ಸಹಕಾರ ಇವತ್ತು ಮಾಡ್ತಾ ಇದ್ದಾರೆ. ಬೆಂಗಳೂರಿನವರಾದರೂ ಕೂಡ ಪಾವೂರು ಗ್ರಾಮದ ಮೇಲೆ ಪ್ರೀತಿ ವಿಶ್ವಾಸ ಇತ್ತು, ಅವರನ್ನು ಕೂಡ ನಾನು ವಿಶೇಷವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. UT ಖಾದರ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ 7 ವಾರ್ಡಿನ 9 ಕಾರ್ಡ್ಗಳನ್ನ ಸಾಂಕೇತಿಕವಾಗಿ ನಾವು ವಿತರಿಸುವಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಚಾಲನೆಗೊಳ್ತಾ ಇದೆ. ಲೀಲಾವತಿ ಉಪಾಧ್ಯಕ್ಷರು ತಮ್ಮನ್ನು ಕೂಡ ವಿಶೇಷವಾಗಿ ನೆನಪಿಸ್ತಾ ಇದ್ದೇವೆ. ಇದೀಗ ಸಾಂಕೇತಿಕವಾದಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ಗ್ರಾಮ ಪಂಚಾಯತ್ ನಿಕಟಪೂರ್ವ ಅಧ್ಯಕ್ಷರಾಗಿರುವ ಅಬ್ದುಲ್ ಮಜೀದ್ ಅವರು ಇದನ್ನು ನಿರ್ವಹಿಸ್ತಾರೆ. ಗೌರವಪೂರ್ವಕ ಒಂದು ಸನ್ಮಾನ ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಮುಂದಾಗ್ತಾ ಇದ್ದೇವೆ. ಈ ಭಾಗದಲ್ಲಿ ಇರುವಂತಹ ಅದೆಷ್ಟೋ ಮಂದಿಯ ಆರೋಗ್ಯವನ್ನ ಕಾಪಾಡಿದಂತಹ ಪ್ರಮುಖ ಸಂಸ್ಥೆ ಯಾನಪೋಯ ವಿಶ್ವವಿದ್ಯಾನಿಲಯ, ಇದರ ಡಾಕ್ಟರ್ ವೈ ಅಬ್ದುಲ್ ಕುಂಜಿ ಹಾಜಿ ಅವರನ್ನ ಈ ಒಂದು ವೇದಿಕೆಯಲ್ಲಿ ಗೌರವದಿಂದ ಗುರುತಿಸುವಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. This life is short, the vanities of the world are transient, but they alone live. Who live for others, the rest are dead and alive. ಕೆಲವು ದಿನಗಳ ಬಾಳುವೆ ಇದು ಈ ಜನ್ಮ, ಜಗತ್ತಿನ ಸುಖ ಭೋಗಗಳೆಲ್ಲವೂ ಕ್ಷಣಿಕ. ಯಾರು ಪರರ ಹಿತಕ್ಕಾಗಿ ಬದುಕುತ್ತಾರೋ ಅವರೇ ಬದುಕಿರುವರು, ಉಳಿದವರೆಲ್ಲರೂ ಜೀವೋತ್ಸವಗಳು ಎನ್ನುವ ಸ್ವಾಮಿ ವಿವೇಕಾನಂದರ ಮಾತಿನಂತೆ ಯಾನಪೋಯ ಅಬ್ದುಲ್ ಕುಂಜಿ ಹಾಜಿ ಅವರ ಸಾಧನೆ ನಿಜಕ್ಕೂ ಕೂಡ ಪ್ರಶಂಸನೀಯ. ಆರೋಗ್ಯ ಇಲ್ಲದಂತಹ ಅದೆಷ್ಟೋ ಕುಟುಂಬಗಳಿಗೆ ಇವತ್ತು ಆರೋಗ್ಯ ಭಾಗ್ಯವನ್ನು ಒದಗಿಸಿದಂತಹ ಸನ್ಮಾನ ಶ್ರೀಯುತ ಡಾಕ್ಟರ್ ವೈ ಅಬ್ದುಲ್ ಕುಂಜಿ ಹಾಜಿ ಅವರನ್ನ UT ಖಾದರ್ ಅವರು, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲರೂ ಕೂಡ ಗೌರವದಿಂದ ಗುರುತಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. UT ಖಾದರ್ ಅವರು ಗೌರವದ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಇದೀಗ ಶಾಲು ಮುಗಿಸಿ ಸ್ಮರಣಿಕೆಯನ್ನು ನೀಡಿ ಹೂಗುಚ್ಛವನ್ನು ನೀಡಿ ಗೌರವದಿಂದ ಗುರುತಿಸುವಂತಹ ಒಂದು ಅಮೋಘ ಕ್ಷಣಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ಯಾನಪೋಯ ಅಬ್ದುಲ್ ಕುಂಜಿ ಹಾಜಿ ಅವರಿಗೆ ಮತ್ತಷ್ಟು ಸೇವೆಯನ್ನ ಮಾಡುವಂತೆ ಸರ್ವಶಕ್ತನು ಭಗವಂತನು ಅನುಗ್ರಹಿಸಲಿ ಎಂಬುದನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ನೆನಪಿಸ್ತಾ ಇದ್ದೇವೆ. ನಮ್ಮ ದೈನಂದಿನ ಕಾರ್ಯಗಳು ವೃತ್ತಿಪರ ಜವಾಬ್ದಾರಿಗಳನ್ನ ಎಡೆಬಿಡದೆ ಉತ್ಸಾಹದಿಂದ ಮಾಡಲು ನಮಗೆ ದೇಹದ ಆರೋಗ್ಯವೇ ಬಂಡವಾಳ. ನಿಜಕ್ಕೂ ಕೂಡ ಯಾನಪೋಯ ಅಬ್ದುಲ್ ಕುಂಜಿ ಹಾಜಿ ಅವರಿಗೆ ಮತ್ತಷ್ಟು ಸೇವೆಯನ್ನ ಮಾಡುವಂತಹ ಅವಕಾಶ ಒದಗಿ ಬರಲಿ ಎಂಬುದನ್ನ ನೆನಪಿಸ್ತಾ ಇದ್ದೇವೆ. ಇದೀಗ 6 ಕೋಟಿ ಕನ್ನಡಿಗರ ಮನಗೆದ್ದಿರು ನಮ್ಮ ಸರ್ಕಾರಿ ಸತತ 3 ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಬರೆಯುವ ಪುಸ್ತಕ, ಕಂಪಾಸ್, ಅಟ್ಲಾಸ್, ಪೆನ್, ಪೆನ್ಸಿಲ್ ಹೀಗೆ ಎಲ್ಲ ಸಾಮಗ್ರಿಗಳನ್ನು ಒದಗಿಸಿಕೊಟ್ಟಂತಹ ಬೆಂಗಳೂರಿನ ಉದ್ಯಮಿಗಳಾಗಿರುವ ಶಿವಕುಮಾರ್ ಇವರನ್ನ ಗೌರವದಿಂದ ಗುರುತಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿ ಆಗ್ತಾ ಇದೆ. ಇದೀಗ ಸನ್ಮಾನ ಶ್ರೀಯುತ ಶಿವಕುಮಾರ್ ಇವರನ್ನ ಗೌರವದಿಂದ ಗುರುತಿಸುವಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. There is only one religion, the religion of humanity. ಜಗತ್ತಿನಲ್ಲಿ ಎಲ್ಲಾ ಧರ್ಮಗಳಿಗಿಂತಲೂ ಮಿಗಿಲಾದ ಧರ್ಮ ಅದು ಮಾನವೀಯ ಧರ್ಮವಾಗಿದೆ. ಮಾನವೀಯ ಧರ್ಮಗಳನ್ನ ಸಾರುತ್ತಾ ಈ ಭಾಗದಲ್ಲಿ ಕಲಿಯುತ್ತಿರುವಂತಹ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕಳೆದ 3 ವರ್ಷಗಳಿಂದ ಪೆನ್ನು, ಪೆನ್ಸಿಲ್, ಪರೀಕ್ಷಾ ಸಾಮಗ್ರಿಗಳನ್ನ ಒದಗಿಸಿಕೊಟ್ಟು ಮಾನವೀಯತೆಯನ್ನು ಮೆರೆಯುತ್ತಿರುವಂತಹ ಮಾನವೀಯತೆಯ ಪ್ರತಿರೂಪ ಶ್ರೀಯುತ ಶಿವಕುಮಾರ್ ವಿ, ಉದ್ಯಮಿಗಳು, ಬೆಂಗಳೂರು ಅವರನ್ನ ಈ ಒಂದು ವೇದಿಕೆಯಲ್ಲಿ ಗೌರವದಿಂದ ಗುರುತಿಸಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ.
ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರು ತಮ್ಮನ್ನ ಶಾಲು ಹೊದಿಸಿ ಗೌರವದಿಂದ ಗುರುತಿಸಿ ಸನ್ಮಾನಿಸುವಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಶಾಲೆಗಳಿಗೆ ಮತ್ತಷ್ಟು ವಿದ್ಯಾರ್ಥಿಗಳಿಗೆ ಸೇವೆಯನ್ನು ನೀಡುವಂತಾಗಲಿ, ಭಗವಂತನು ಅರುಣಿಸಲಿ ಎಂಬುದನ್ನ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಕೃತಜ್ಞರು ಸರ್. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಸೇವೆಯನ್ನು ಮಾಡುವಂತಾಗಲಿ ಎಂಬುದನ್ನ ಯಾಚಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ನಿರೀಕ್ಷೆಯಿಂದ ಕಾಯ್ತಾ ಇರುವಂತಹ ಸನ್ಮಾನ ಶ್ರೀಯುತ UT ಖಾದರ್ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ನಮ್ಮೂರಿನ ಬಗ್ಗೆ ಅಭಿಮಾನವನ್ನ ಇಟ್ಟುಕೊಂಡಿರುವ, ಕ್ಷೇತ್ರದ ಮತದಾರರ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಿರುವ 6 ಕೋಟಿ ಕನ್ನಡಿಗರ ಮನಗೆದ್ದ UT ಖಾದರ್, ರಾಜಕೀಯದ ಪರಿಶುದ್ಧ ಕದರ್. ಶಂಕರಾನಂದ ಇನೋಳಿ ಇವರು ಶಾಲು ಹೊದಿಸಿ ಗೌರವದಿಂದ ಸನ್ಮಾನಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅಧಿಕಾರದ ಅಹಂಕಾರವಿಲ್ಲದ ನಾಯಕ, ಜನರ ನೋವಿಗೆ ಸ್ಪಂದಿಸುವ ಹೃದಯವಂತ ನಾಯಕ ಸನ್ಮಾನ ಶ್ರೀಯುತ UT ಖಾದರ್ ಅವರನ್ನ ಗೌರವದಿಂದ ಗುರುತಿಸುವಂತಹ ಕಾರ್ಯಕ್ರಮಕ್ಕೆ ಮುಂದಾಗ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಶಾಲಾ ಮೇಲುಸ್ತುವಾರಿ ಸಮಿತಿಯ ವತಿಯಿಂದಲೂ ಕೂಡ ಒಂದು ಸನ್ಮಾನವನ್ನು ನಾವು ಆಯೋಜನೆ ಮಾಡಿದ್ದೇವೆ. ನಮ್ಮ ಶಾಲಾ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು, ಅದೇ ರೀತಿ ಊರವರು, ಶಾಲಾ ಶಿಕ್ಷಕರು ಎಲ್ಲರೂ ಕೂಡ ಜೊತೆಗೂಡಿ ಈ ಒಂದು ವೇದಿಕೆಯಲ್ಲಿ ಗೌರವದಿಂದ ಗುರುತಿಸುವಂತಹ ಕಾರ್ಯಕ್ರಮ. ಸರ್ಕಾರಿ ಪ್ರೌಢಶಾಲೆ ಪಾವೂರು ಮೇಲುಸ್ತುವಾರಿಯ ಅಧ್ಯಕ್ಷರು, ಅದೇ ರೀತಿ ಪೋಷಕರು, ವಿದ್ಯಾರ್ಥಿಗಳು, ಅಧ್ಯಾಪಕ ವೃಂದ ಜೊತೆಗೂಡಿ UT ಖಾದರ್ ಅವರನ್ನ ಗುರುತಿಸುವಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ಮಾತಿಗಿಂತ ಕೆಲಸವೇ ದೊಡ್ಡದು ಎನ್ನುವವರು, ರಾಜಕೀಯಕ್ಕೂ ಮಾನವೀಯತೆಯ ಸ್ಪರ್ಶವನ್ನು ನೀಡಿದವರು, ಸೋಲು ಗೆಲುವಿನ ಲೆಕ್ಕವಿಲ್ಲದೆ ಜನಸೇವೆಯ ಹಾದಿಯಲ್ಲಿ ನಡೆದವರು, ವಿರೋಧಿಗಳಿಗೂ ಗೌರವ ಕೊಟ್ಟು ಸ್ನೇಹದ ಸೇತುವೆಯನ್ನ ಕಟ್ಟಿದವರು ಸನ್ಮಾನ ಶ್ರೀಯುತ UT ಖಾದರ್ ಅವರು. ಉಳ್ಳಾಲದ ಉಸಿರಾಗಿ ಕರ್ನಾಟಕದ ಹೆಮ್ಮೆಯಾಗಿ ಬೆಳೆದವರು, ಪದವಿಗಿಂತ ವ್ಯಕ್ತಿತ್ವವೇ ದೊಡ್ಡದು ಎಂದು ತೋರಿಸಿಕೊಟ್ಟಂತಹ ಸದನದ ಗೌರವವನ್ನು ಕಾಪಾಡಿದ ಸನ್ಮಾನ ಶ್ರೀಯುತ UT ಖಾದರ್ ಕೇವಲ ಹೆಸರಲ್ಲ, ಅದು ರಾಜಕೀಯದ ಪರಿಶುದ್ಧ ಕದರ್. UT ಖಾದರ್ ಅವರಿಗೆ ಗೌರವದ ಸನ್ಮಾನಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ಪಾವೂರು ಗ್ರಾಮ ಪಂಚಾಯತ್ ವತಿಯಿಂದ ಇದೀಗ ಗೌರವದ ಸನ್ಮಾನ UT ಖಾದರ್ ಅವರಿಗೆ ನಡೆಯುತ್ತಾ ಇದೆ. UT ಖಾದರ್ ಅವರಿಗೆ ಇದೀಗ ಪಾವೂರು ಗ್ರಾಮ ಪಂಚಾಯತ್ ವತಿಯಿಂದ ಗೌರವದ ಸನ್ಮಾನ ಕಾರ್ಯಕ್ರಮ. ಅಭಿವೃದ್ಧಿಯ ಪಥದಲ್ಲಿ ಅವಿಶ್ರಾಂತ ಪರಿಶ್ರಮದ ಮೂಲಕ ಮಂತ್ರಿ ಪಟ್ಟವನ್ನೇರಿದ ಅಪ್ಪಟ ಪ್ರಜಾಪ್ರೇಮಿ ಸನ್ಮಾನ ಶ್ರೀಯುತ UT ಖಾದರ್ ಅವರನ್ನ ಪಾವೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ನಿಕಟಪೂರ್ವಾಧ್ಯಕ್ಷರು, ಅದೇ ರೀತಿ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗ ಬಹಳ ಗೌರವದಿಂದ ಗುರುತಿಸುವಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ಪಾವೂರು ಗ್ರಾಮ ಪಂಚಾಯತ್ ವತಿಯಿಂದ ಅಭಿಮಾನದ ಸನ್ಮಾನ. ಇವತ್ತು ಕರ್ನಾಟಕ ವಿಧಾನಸಭೆಯ 224 ಶಾಸಕರನ್ನು ಕೂಡ ನಿಯಂತ್ರಿಸಿ ವಿಧಾನಸಭೆಯ ಗೌರವವನ್ನು ಹೆಚ್ಚಿಸಿದ UT ಖಾದರ್ ಅವರಿಗೆ ನಮ್ಮ ಪಾವೂರು ಗ್ರಾಮ ಪಂಚಾಯತ್ನ ಸಿಬ್ಬಂದಿ ವರ್ಗ, ಅದೇ ರೀತಿ ಶಾಲಾ ಪಾವೂರು ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರು ಗೌರವದಿಂದ ಗುರುತಿಸಿ ಸನ್ಮಾನಿಸುವಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ರಾಜಕೀಯದ ದಾರಿಯಲ್ಲಿ ಹಲವರು ಬಂದರು, ಅಧಿಕಾರದ ಕನಸಿನಲ್ಲಿ ಹಲವರು ನಡೆದರು, ಜನರ ಹೃದಯದಲ್ಲಿ ಮನೆ ಮಾಡಿದವರು ಕೆಲವರು, ಅವರ ಸಾಲಿನಲ್ಲಿ UT ಖಾದರ್ ಅವರು ಮೊದಲನೆಯವರು. ಇದೀಗ ಯಾನಪ್ಪಯ್ಯ ಹರೇಕಳ ಕಾರ್ಡನ್ನ ವಿತರಿಸುವಂತಹ ಕಾರ್ಯಕ್ರಮ. ನಮ್ಮ ವಿಶೇಷವಾಗಿ ಶ್ರೀ ಶಿವಕುಮಾರ್ ಅವರು ಕೊಡುಗೆಯಾಗಿ ನೀಡುವಂತಹ ಸಾಂಕೇತಿಕವಾಗಿ ಪ್ರತಿ ತರಗತಿಯಿಂದ 2 ವಿದ್ಯಾರ್ಥಿನಿಯರಿಗೆ ಎರಡು 2025-26ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಶಾಲಾ ಹಂತದಲ್ಲಿ ಉನ್ನತ ಸಾಧನೆಯನ್ನು ಮಾಡಿದ 3 ಜನ ವಿದ್ಯಾರ್ಥಿಗಳಿಗೆ ಶಾಲಾ ವತಿಯಿಂದ ಸನ್ಮಾನ. ಜಸ್ಟಿಸ್ TN ಇನವಳಿ ಇವರ ಕರ್ನಾಟಕ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠ ಕಲಬುರಗಿ ಇವರದ ಪ್ರತಿ ವರ್ಷ 3 ಜನ ಶಾಲಾ ಹಂತದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿನಿಗೆ ನೀಡುವ ಚೆಕ್ ವಿತರಣಾ ಕಾರ್ಯಕ್ರಮ. ಆಯಿಷತುಲ್ ಅಫ್ರಾ 559 ಅಂಕವನ್ನು ಪಡೆದು 89.44% ಅಂಕವನ್ನು ಪಡೆದಿರುತ್ತಾರೆ. ಇವರಿಗೆ ಇದೀಗ ಚೆಕ್ ವಿತರಿಸುವಂತಹ ಕಾರ್ಯಕ್ರಮ. ವೇದಿಕೆಯಲ್ಲಿ ಯಾನಪ್ಪಯ್ಯ ಹರೇಕಳ ಕಾರ್ಡು ಕೂಡ ವಿತರಣಾ ಕಾರ್ಯಕ್ರಮ ನಡೆಯುತ್ತಾ ಇದೆ. ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಚೆಕ್ ವಿತರಿಸುವ ಕಾರ್ಯಕ್ರಮ. ಆಯಿಷತುಲ್ ಅಫ್ರಾ ಫಾತಿಮತುಲ್ ಬುಶ್ರಾ 544 ಅಂಕವನ್ನು ಪಡೆದು, ಅದೇ ರೀತಿ ಫಾತಿಮತ್ ರೈಜಾ 538 ಅಂಕವನ್ನು ಪಡೆದಿರುತ್ತಾರೆ. ಚಪ್ಪಾಳೆ ತಟ್ಟುವುದರೊಂದಿಗೆ ವಿದ್ಯಾರ್ಥಿಗಳ ಶಾಲಾ ಪ್ರೋತ್ಸಾಹಕ್ಕೆ
ಕೃತಜ್ಞತೆಗಳನ್ನು ಸಲ್ಲಿಸೋಣ. ಇದೀಗ ಪ್ರತಿ ವರ್ಷ 3 ವರ್ಷಗಳಿಂದ ಶಾಲೆಯಲ್ಲಿರುವ ವಿದ್ಯಾರ್ಥಿನಿಗೆ ಉಚಿತವಾಗಿ ಬರೆಯುವ ಪುಸ್ತಕ ಮೊದಲಾದವುಗಳನ್ನು ಸಾಂಕೇತಿಕವಾಗಿ ಪ್ರತಿ ತರಗತಿಯಿಂದ 2 ವಿದ್ಯಾರ್ಥಿಗಳಿಗೆ ವಿತರಿಸ್ತಾ ಇದ್ದೇವೆ. ಹೃತಿಕಾ GN 8ನೇ ತರಗತಿ ವಿದ್ಯಾರ್ಥಿನಿ, ಆದಷ್ಟು ಬೇಗನೆ ಬರಬೇಕು. ಮೊಹಮ್ಮದ್ ಅರಾಫತ್ 8ನೇ ತರಗತಿ ವಿದ್ಯಾರ್ಥಿ. 9ನೇ ತರಗತಿಯಿಂದ ಫಾತಿಮತ್ ಫಾಯಿಮಾ 9th ಸ್ಟ್ಯಾಂಡರ್ಡ್, ಮೊಹಿಯುದ್ದೀನ್ ಅಲ್ಫಾಸ್ 9th ಸ್ಟ್ಯಾಂಡರ್ಡ್, ಅದೇ ರೀತಿ ಮೊಹಮ್ಮದ್ ಶಮ್ಮಾಸ್ 10th ಸ್ಟ್ಯಾಂಡರ್ಡ್. ಆದಷ್ಟು ಬೇಗನೆ ಬಂದು ನಮ್ಮೊಂದಿಗೆ ಪುಸ್ತಕವನ್ನು ಪಡೆದುಕೊಳ್ಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹೃತಿಕಾ GN 8ನೇ ತರಗತಿ ವಿದ್ಯಾರ್ಥಿನಿ, ಮೊಹಮ್ಮದ್ ಅರಾಫತ್ 8ನೇ ತರಗತಿ ವಿದ್ಯಾರ್ಥಿ, ಫಾತಿಮತ್ ಫಾಯಿನಾ 9th ಸ್ಟ್ಯಾಂಡರ್ಡ್, ಮೊಹಿಯುದ್ದೀನ್ ಅಲ್ಫಾಸ್ 9th ಸ್ಟ್ಯಾಂಡರ್ಡ್, ಅನಿಶಾ ಬ್ಲಾಕ್ಸ್ 10th ಸ್ಟ್ಯಾಂಡರ್ಡ್, ಮೊಹಮ್ಮದ್ ಶಮ್ಮಾ 10th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಬಂದು ನಮ್ಮೊಂದಿಗೆ ಪುಸ್ತಕವನ್ನು ಪಡೆದುಕೊಳ್ಬೇಕು. ಸಾಂಕೇತಿಕವಾಗಿ ಪ್ರತಿ ತರಗತಿಯಿಂದ 20 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ದೇವೆ. ಸಾಂಕೇತಿಕವಾಗಿ ಹೃತಿಕಾ GN 8ನೇ ತರಗತಿ ವಿದ್ಯಾರ್ಥಿನಿ, ಮೊಹಮ್ಮದ್ ಅರಾಫತ್ 8ನೇ ತರಗತಿ ವಿದ್ಯಾರ್ಥಿ, ಫಾತಿಮತ್ ಫಾಯಿಮಾ 9th ಸ್ಟ್ಯಾಂಡರ್ಡ್, ಮೊಹಿಯುದ್ದೀನ್ ಅಲ್ಫಾಸ್ 9th ಸ್ಟ್ಯಾಂಡರ್ಡ್, ಅನಿಶಾ ಬ್ರಾಗ್ಸ್ 10th ಸ್ಟ್ಯಾಂಡರ್ಡ್, ಮೊಹಮ್ಮದ್ ಶಮ್ಮಾಸ್ 10th ಸ್ಟ್ಯಾಂಡರ್ಡ್ ಮೊದಲಾದ ವಿದ್ಯಾರ್ಥಿಗಳಿಗೆ ಸಾಂಕೇತಿಕವಾಗಿ ಪುಸ್ತಕವನ್ನು ವಿತರಿಸುವಂತಹ ಕಾರ್ಯಕ್ರಮ. ಶಿವಕುಮಾರ್ ಅವರು ಕೊಡುಗೆಯಾಗಿ ನೀಡಿದಂತಹ ಪುಸ್ತಕವನ್ನು ವಿತರಿಸುವಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ಡಾಕ್ಟರ್ ಯಾನಪೋಯ ಅಬ್ದುಲ್ಲಾ ಕುಂಞಿ ಹಾಜಿ ಅವರು ಸೇರಿದಂತೆ ಎಲ್ಲ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳಿಗೆ ಸಾಂಕೇತಿಕವಾಗಿ ಆ ಒಂದು ಕೆಲಸವನ್ನು ನಾವು ನಡೆಸ್ತಾ ಇದ್ದೇವೆ. ಪ್ರತಿಭಾನ್ವಿತರಾದ ವಿದ್ಯಾರ್ಥಿಗಳಿಗೆ ಇದೀಗ ಸಾಂಕೇತಿಕವಾಗಿ ಕಲಿಯುವ ಪುಸ್ತಕ ಬರೆಯುವ ಪುಸ್ತಕವನ್ನ ವಿತರಿಸುವಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗಿದೆ. ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ವೇದಿಕೆ ನಡೀತಾ ಇದೆ. ಇನ್ನುಳಿದಂತೆ ನಮ್ಮ ಶಾಲಾ ಮಕ್ಕಳಿಗೆ ಬ್ಯಾಗ್, ಕೊಡೆ, ಟ್ರ್ಯಾಕ್ ಪ್ಯಾಂಟ್ ಹಾಗೂ ಶರ್ಟ್, ಬ್ಯಾಟಲ್ ಮುಂತಾದ ಅಗತ್ಯ ವಸ್ತುಗಳು ಅಗತ್ಯವಾಗಿದ್ದು ಅವುಗಳನ್ನು ಒದಗಿಸುವಂತೆಯೂ ಕೂಡ ಸನ್ಮಾನ ಶ್ರೀಯುತ ಶಿವಕುಮಾರ್ ಅವರಲ್ಲಿ ಶಾಲಾಡಳಿತ ಮಂಡಳಿ ಮನವಿಯನ್ನು ಮಾಡಿಕೊಂಡಿದೆ. ಅದೇ ರೀತಿ ಇದೀಗ ಹೆಲ್ತ್ ಕಾರ್ಡ್ ವಿತರಿಸುವಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ನಮ್ಮ ನಿಕಟಪೂರ್ವಾಧ್ಯಕ್ಷರು ನಮ್ಮ ಹೆಲ್ತ್ ಕಾರ್ಡ್ ಅನ್ನು ವಿತರಿಸಿದ ಮುಂದಿಗೆ ಸಹಕರಿಸಬೇಕು. ನಿಕಟಪೂರ್ವಾಧ್ಯಕ್ಷರು ಹೆಲ್ತ್ ಕಾರ್ಡ್ ವಿತರಿಸುವ ಗಂಗಾಧರಪ್ಪ ನಿಕಟಪೂರ್ವಾಧ್ಯಕ್ಷರು, ನಿಕಟಪೂರ್ವ ಶಾಲೆಯ ಮುಖ್ಯ ಶಿಕ್ಷಕರು ಅವರನ್ನು ಗುರುತಿಸುವಂತ ಒಂದು ಕಾರ್ಯಕ್ರಮ ಬಾಕಿಯಾಗಿದೆ. ದಯವಿಟ್ಟು ಬರಬೇಕು. ಈ ಶಾಲೆಯಲ್ಲಿ ಸುದೀರ್ಘ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂತಹ ಮುಖ್ಯ ಶಿಕ್ಷಕರನ್ನ ಗುರುತಿಸುವಂತಹ ಒಂದು ಕಾರ್ಯಕ್ರಮ. ಆದಷ್ಟು ಬೇಗನೆ ಶಿಕ್ಷಕರು ದಯವಿಟ್ಟು ಬರಬೇಕು. ಈ ಒಂದು ವೇದಿಕೆಯಲ್ಲಿ ಗುರುತಿಸುವಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ಅಜ್ಞಾನಂ ತಿಮಿರಾಂಧಸ್ಯ ಜ್ಞಾನಾಂಜನೇನ ಶಲಕಾಯ ಚಕ್ಷುರ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ವಿದ್ಯೆ ಎನ್ನುವ ಸಂಪತ್ತನ್ನ ಕನಸಾಗಿ ಕಂಡಿದ್ದ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಜ್ಞಾನಾಮೃತವನ್ನ ದಾರ ಎರೆದು ಕೊಟ್ಟ ಮುಖ್ಯ ಶಿಕ್ಷಕರನ್ನ ಈ ಒಂದು ವೇದಿಕೆಯಲ್ಲಿ ಗೌರವದಿಂದ ಗುರುತಿಸುವಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಜ್ಞಾನಾಮೃತವನ್ನ ದಾರ ಎರೆದು ಕೊಟ್ಟ ಈ ಊರಿನ ಮುಖ್ಯ ಶಿಕ್ಷಕರಾಗಿರುವ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಆರೋಗ್ಯ ಕಾರ್ಡ್ ವಿತರಿಸುವಂತಹ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ.